ಎಸ್, ಇವತ್ತಿನ ಸೆಷನ್ ಅಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ಪೇಜ್ ಅಲ್ಲಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ಒಂದು ಬೇಸಿಕ್ ಐಡಿಯಾ ಕೊಡ್ತೀನಿ. ಬಿಫೋರ್ ದ್ಯಾಟ್ ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದರಲ್ಲಿ ಪ್ರತಿಯೊಂದು ಸ್ಟೆಪ್ಸ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾ ಬನ್ನಿ. ಅದರಲ್ಲಿ ಏನಾದ್ರು ಕನ್ಫ್ಯೂಷನ್ಸ್, ಡೌಟ್ಸ್, ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಾದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ಪೇಜ್ ಕ್ರಿಯೇಟ್ ಮಾಡ್ತೀರಾ, ಪೇಜ್ ಕ್ರಿಯೇಟ್ ಆಯ್ತು, ಬಟ್ ಅದರಲ್ಲಿ ಪೇಜ್ ಕ್ರಿಯೇಟ್ ಆಗಿ ನೀವು ಆಕ್ಟಿವ್ ಆಗಿಲ್ಲ ಅಂತಂದ್ರೆ ನಿಮ್ಮ ಪೇಜ್ ಗ್ರೋತ್ ಆಗೋದಿಲ್ಲ. ಯಾಕೆ ಒಂದು ಪೇಜ್ ಅನ್ನ ಮೇಂಟೈನ್ ಮಾಡಿ ಅಂತಂದ್ರೆ, ನಿಮ್ದು ಓನ್ ಪೇಜ್ ಮೇಂಟೈನ್ ಮಾಡಿ ಅಂತಂದ್ರೆ, ನೀವು ಅದರಲ್ಲಿ ಕಂಟೆಂಟ್ ಅಪ್ಡೇಟ್ ಮಾಡ್ತಾ ಹೋದಾಗೆ ಜನರಿಗೆ ಅದು ರೀಚ್ ಆಗ್ತಾ ಬರುತ್ತೆ, ವೈರಲ್ ಆಗ್ತಾ ಬರುತ್ತೆ. ಕರೆಕ್ಟ್ ನೀವು ಅದನ್ನ ಪ್ರತಿದಿನ ಅದರಲ್ಲಿ ಕಂಟೆಂಟ್ ಮಾಡ್ತಾ ಬಂದಾಗೆ ನೆಕ್ಸ್ಟ್ ಫಾಲೋವರ್ಸ್ ಬರ್ತಾರೆ. ಫಾಲೋವರ್ಸ್ ಬಂದಾಗ ಏನ್ ಮಾಡ್ಬೋದು, ನಿಮ್ಗೆ ಫಾಲೋವರ್ಸ್ ಬಂದಾಗೆ ಒಂದು ಪ್ರಾಡಕ್ಟ್ ಪ್ರಮೋಷನ್ ಮಾಡ್ಬೋದು ಚೆನ್ನಾಗಿ. ಆ ಪ್ರಾಡಕ್ಟ್ಗೆ ತಕ್ಕಂತ ಕಸ್ಟಮರ್ ಸಿಗ್ತಾರೆ. ಅದ್ರ ಜೊತೆಗೆ ನಿಮಗೆ ಯಾರಿಗಾದ್ರೂ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಅಥವಾ ವರ್ಕ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಅದ್ರ ಬಗ್ಗೆ ನೀವು ಪೋಸ್ಟ್ ಮಾಡ್ತಾ ಹೋದಾಗೆ ನಿಮ್ಗೆ ಎನ್ಕ್ವೈರೀಸ್ ಬರುತ್ತೆ. ಇದು ಆರ್ಗ್ಯಾನಿಕ್ ಪ್ರಮೋಷನ್. ಸೊ ನೆಕ್ಸ್ಟ್ ಇನ್ನೂ ಬಿಸ್ನೆಸ್ ಬೇಗ ಬರಬೇಕು, ನಂಗೆ ಇನ್ನೂ ಬೇಗ ಕಸ್ಟಮರ್ ರೀಚ್ ಮಾಡ್ಬೇಕಾದ್ರೆ ಫೇಸ್ಬುಕ್ ಆಡ್ಸ್ ಅನ್ನ ಪ್ರಾಪರ್ ಆಗಿ ಕಲೀರಿ. ಅದ್ ಹೇಗ್ ಮಾಡೋದು, ಹೇಗೆ ಆಡ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಕ್ಯಾಂಪೇನ್ ಹೇಗೆ ರನ್ ಮಾಡೋದು ಅಂತ ಪ್ರೀವಿಯಸ್ ವಿಡಿಯೋ ಇದೆ, ಅದನ್ನ ವಾಚ್ ಮಾಡಿ. ಎಸ್, ಸೊ ಇದರಲ್ಲಿ ನಾನು ವೆರಿ ಸಿಂಪಲ್ ಒಂದು ನಿಮಗೆ ಸಿಂಪಲ್ ಆಗಿ ಒಂದು ಕಂಟೆಂಟ್, ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಾ, ರೀಲ್ಸ್ ಅನ್ನ ನೋಡೋದಕ್ಕೆ ಅಥವಾ ಲೈಕ್ ಮಾಡೋದಕ್ಕೆ, ಕಮೆಂಟ್ ಮಾಡೋದಕ್ಕೆ, ನೋ ಪ್ರಾಬ್ಲಮ್, ಎಂಟರ್ಟೈನ್ಮೆಂಟ್ ಯೂಸ್ ಮಾಡಿಯೇ ಮಾಡ್ತೀವಿ. ಬಟ್ ನೀವು ಇನ್ನೊಬ್ಬರ ಅಫಿಷಿಯಲ್ ಪೇಜ್ ಅನ್ನ ವಿಸಿಟ್ ಮಾಡಿ, ರಿಸರ್ಚ್ ಮಾಡಿ, ಸ್ವಲ್ಪ ಪೇಜ್ ಬೇರೆ ಬೇರೆ ಪೇಜ್ ಅವ್ರದ್ದೆಲ್ಲ ಹೋಗಿ ವಿಸಿಟ್ ಮಾಡಿ, ಸ್ಟಡಿ ಮಾಡಿ. ಅದ್ರಲ್ಲಿ ಒಂದಿಷ್ಟು ಕಂಟೆಂಟ್ ಸಿಗುತ್ತೆ. ಆ ಕಂಟೆಂಟ್ ಅಲ್ಲಿ ನಿಮ್ಗೆ ಒಂದು ವಿಚಾರಗಳು ಸಿಗುತ್ತೆ. ಅದನ್ನ ಸ್ವಲ್ಪ ನೀವು ಕಾಪಿ ಮಾಡ್ಕೊಂಡು ನಿಮ್ಮ ವೇ ಅಲ್ಲಿ ಕ್ರಿಯೇಟ್ ಮಾಡ್ತಾ ಬನ್ನಿ. ಅದನ್ನ ಯಾವ ರೀತಿ ಮಾಡೋದಂತ ಸಿಂಪಲ್ ಆಗಿ ತೋರಿಸ್ತೀನಿ. ಕೆಲವ್ರಿಗೆ ಗೊತ್ತಿರಬಹುದು, ಗೊತ್ತಿದ್ರೆ ಬೆಸ್ಟ್, ಇನ್ನು ಚೆನ್ನಾಗಿ ಮಾಡಿ. ಗೊತ್ತಿಲ್ಲ ಅಂದ್ರೆ ನೋಡಿ, ಗೊತ್ತಾದ್ಮೇಲೆ ಯಾರು ನಿಮ್ಮ ಕೆಳಗಡೆ ಜಾಯಿನ್ ಆಗ್ತಾರೆ ಅವ್ರಿಗೂ ಸ್ವಲ್ಪ ಐಡಿಯಾಸ್ ಕೊಡಿ. ಓಕೆ, ಎಸ್, ಗೆಟ್ ರೆಡಿ. ಎಸ್, ಕಂಪ್ಲೀಟ್ ಆಗಿ ಫೋಕಸ್ಡ್ ಆಗಿ ವಾಚ್ ಮಾಡಿ. ಓಕೆ, ಇದು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್. ನೋಡಿ, ಇವತ್ತು ಕಂಟೆಂಟ್ ಕ್ರಿಯೇಟ್ ಮಾಡಿ 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 ಝೀರೋದಿಂದ ಸ್ಟಾರ್ಟ್ ಮಾಡಿದ್ ನಾನು. ಓಕೆ, ಝೀರೋದಿಂದ ಸ್ಟಾರ್ಟ್ ಮಾಡಿ ನಿಯರ್ ಟು 10K ನನಗೆ ಫಾಲೋವರ್ಸ್ ಬಂತಂತ ನಾನು ಅದನ್ನ ಹೇಳ್ತಾ ಇಲ್ಲ. ನೀವು ಕೂಡ ಮಾಡ್ತಾ ಬಂದಾಗೆ ನಿಮ್ಗೂ ಕೂಡ ಈಸಿ ಇದೆ. ಯಾಕಂದ್ರೆ ಲಕ್ಷಾಂತರ ಜನರನ್ನ ರೀಚ್ ಮಾಡ್ಬೇಕಾದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. ಅಷ್ಟು ದೇವ್ರು ವಯಸ್ಸು ಕೊಟ್ಟಿಲ್ಲ, ಅಷ್ಟು ನಿಮ್ಮ ಹತ್ರ ಕೆಪಾಸಿಟಿನೂ ಇಲ್ಲ. ಆದ್ರೆ ಒಂದು ವೇ ಇದೆ. ಸೋಷಿಯಲ್ ಮೀಡಿಯಾವನ್ನ ಟೈಮ್ ಪಾಸ್ ಮಾಡೋದಕ್ಕಿಂತ ಅದೇ ಟೈಮ್ ಅನ್ನ ಯುಟಿಲೈಸ್ ಮಾಡಿಕೊಂಡು ಒಂದು ಪ್ರಾಪರ್ ಆಗಿ ನೀವು ಬಿಸ್ನೆಸ್ ಸೆಟಪ್ಗೋಸ್ಕರ ಫೋಕಸ್ ಮಾಡಿದ್ರೆ ನಿಮ್ಗೆ ಬಿಸ್ನೆಸ್ಸಿಗೂ ಫೋಕಸ್ ಮಾಡಬಹುದು, ಕಸ್ಟಮರ್ ರೀಚ್ ಮಾಡಬಹುದು, ನಿಮಗೆ ನ್ಯೂ ಜಾಯ್ನಿಂಗ್ ಅನ್ನ ಬೇಕಾದಷ್ಟು ನೀವು ಫೋಕಸ್ ಮಾಡಬಹುದು. ಇದೆಲ್ಲ ಸೆಟಪ್ ಹೇಗ್ ಮಾಡೋದಂತ ನನ್ನ ಪ್ರೀವಿಯಸ್ ವಿಡಿಯೋ ಇದೆ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈಗ ನಾನು ಜಸ್ಟ್ ಒಂದು ಕಂಟೆಂಟ್, ಈ ತರ ರೀಲ್ಸ್ ಕಂಟೆಂಟ್ ಹೇಗ್ ಮಾಡೋದಂತ ನಿಮ್ಮ ಪೇಜಿಗೆ ತಕ್ಕಂತೆ ಕಂಟೆಂಟ್ ಇದ್ರೆ ಇನ್ನು ಬೆಸ್ಟ್. ಓಕೆ, ನಿಮ್ಗೆ ಬೇರೆ ಬೇರೆ ಡಿಫ್ರೆಂಟ್ ನಿಶ್ ಕ್ರಿಯೇಟ್ ಮಾಡಬಹುದು. ನಿಶ್ ಅಂತಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಕಾರ್ಯಕ್ಷೇತ್ರದಲ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಹೆಲ್ತ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಸ್ಕಿನ್ ಕೇರ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಗ್ರಿಕಲ್ಚರ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ನೀವು ಮೋಟಿವೇಶನ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ನಿಮ್ಗೆ ಡಿಜಿಟಲ್ ರಿಲೇಟೆಡ್, ಟೆಕ್ನಿಕಲ್ ರಿಲೇಟೆಡ್, ಯಾವ್ದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆ ಆ ತರ ನಿಶ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿ ಅದಕ್ಕೆ ತಕ್ಕಂತ ಪೇಜ್ ಕ್ರಿಯೇಟ್ ಮಾಡಿ. ಆ ನಿಶ್ ಸಂಬಂಧಪಟ್ಟಂತ ನಿಶ್ಗೆ ನೀವೊಂದು ಕಂಟೆಂಟ್ ಕ್ರಿಯೇಟ್ ಮಾಡಿ. ಈಗ ನಂದು ಬಂದು ಡಿಜಿಟಲ್ ರಿಲೇಟೆಡ್ ಇದೆ, ಡಿಜಿಟಲ್ ಎಂಟರ್ಪ್ರನರ್ ಅಂದ್ರೆ ನನ್ನ ಬಿಸ್ನೆಸ್ ರಿಲೇಟೆಡ್ ಒಂದು ಮೋಟಿವೇಶನ್ ಕಂಟೆಂಟ್. ಹಾಗಾಗಿ ಏನಾಗುತ್ತೆ, ನನ್ನ ಪೇಜಿಗೆ ಜಾಸ್ತಿ ಜನ ಬಂದು ವಿಸಿಟ್ ಮಾಡ್ತಾರೆ, ನೋಡ್ತಾರೆ, ಓ ಇವ್ರು ಚೆನ್ನಾಗಿ ಕಂಟೆಂಟ್ ಮಾಡ್ತಾರೆ, ಹಾಗಾಗಿ ಜನ ಏನ್ ಮಾಡ್ತಾರೆ, ಇಷ್ಟಪಡ್ತಾರೆ. ಒಂದರ್ಥ ಮಾಡ್ಕೊಳ್ಳಿ, ನಿಮ್ಮ ಪೇಜ್ ವೈರಲ್ ಆಗೋದು ಯಾವ ರೀತಿ ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಗೋರಿದಮ್ ಅಂತ ಇದೆ, ಅಂದ್ರೆ ವಿನ್ಯಾಸ, ಅದರ ಡಿಸೈನ್, ಅದು ಪ್ರತಿ ಮಂತ್ ಅಲ್ಲೂ ಕೂಡ ಡಿಫ್ರೆಂಟ್ ಚೇಂಜ್ ಆಗುತ್ತೆ. ಯಾಕಂತಂದ್ರೆ ಹ್ಯಾಕರ್ಸ್ ಬರ್ತಾರಂತ.
ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ನೀವು ಏನ್ ಮಾಡ್ಬೇಕು, ಕಂಟೆಂಟ್ ಮಾಡ್ತಾ ಬರ್ಬೇಕು. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ಅಲ್ಲಿ ಒಂದು ಬಂದು ನಿಮ್ಮ ಪೋಸ್ಟ್ ಮಾಡೋ ಟೈಮ್. ನಾನು ಆಲ್ರೆಡಿ ಹೇಳಿದ್ದೆ 6 PM, 9 PM, 12 PM, 3 PM, 6 PM, 9 PM. ಅದರ ಬಿಫೋರ್ ಹಾಫ್ ಎನ್ ಅವರ್ 1 hour ಬಿಫೋರ್ ಪೋಸ್ಟ್ ಮಾಡಿ, ಬಿಫೋರ್ ಕಂಟೆಂಟ್ ಅಪ್ಲೋಡ್ ಮಾಡಿ, ಅಥವಾ ಆಫ್ಟರ್ ಹಾಫ್ ಎನ್ ಅವರ್ ಅಪ್ಲೋಡ್ ಮಾಡಿ. ಅದರ ಟೈಮಿಂಗ್ಸ್ ನ ಮಿಡ್ಲ್ ಅಲ್ಲಿ. ಸೊ ಇಲ್ಲಿ ನಿಮ್ಗೆ ಸಿಗುತ್ತೆ, ನಿಮ್ಮ ಪ್ರೊಫೆಷನಲ್ ಅಕೌಂಟ್ ಆದ್ಮೇಲೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಹೋಗಿ, ಇಲ್ಲಿ ನಿಮ್ಗೆ ಟೋಟಲ್ ಫಾಲೋವರ್ಸ್ ಕೆಳಗಡೆ ಮೋಸ್ಟ್ ಆಕ್ಟಿವ್ ಟೈಮ್ ಸಿಗುತ್ತೆ ನೋಡಿ. ಜನ ಎಷ್ಟೊತ್ತಿಗೆ ಬಂದು ನೋಡ್ತಾರೆ. ನನ್ನ ಟೈಮ್ ಬಂದು ಸಂಜೆ ಟೈಮ್. ನನ್ನ ಅಕೌಂಟ್ ನೋಡೋದು 6 PM ಗೆ ಜಾಸ್ತಿ ಜನ ಬಂದು ನೋಡ್ತಾರೆ ನೋಡಿ. ಪ್ರತಿ ವೀಕಲ್ಲೂ ಕೂಡ ನೋಡ್ಬೋದು. ಅವಾಗ ನಿಮ್ಗೊಂದು ಐಡಿಯಾ ಸಿಗತ್ತೆ, ಯಾವ ಟೈಮಿಗೆ ಪೋಸ್ಟ್ ಮಾಡಿದ್ರೆ ಬೆಸ್ಟ್, ಯಾವ ಟೈಮಿಗೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ರೀಚ್ ಆಗುತ್ತೆ. ಅದರ ಬಿಫೋರ್ ಹಾಫ್ ಎನ್ ಅವರ್ ಅವರು ಆಫ್ಟರ್ ಹಾಫ್ ಎನ್ ಅವರ್, ಅಂದ್ರೆ ಡಿಫ್ರೆಂಟ್ ಟೈಮ್ ಅಲ್ಲಿ ಪೋಸ್ಟ್ ಮಾಡಿ ನೋಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ರೀಚ್ ಆಗಿದೆ. ಓಕೆ, ನೆಕ್ಸ್ಟ್ ನಿಮ್ಮ ಕಂಟೆಂಟ್ ರೀಚ್ ಆಗ್ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ನಿಮ್ಮ ಕಂಟೆಂಟ್ ಮ್ಯಾಟರ್ ಆಗುತ್ತೆ. ನೀವು ಯಾವ ರಿಲೇಟೆಡ್ ಕಂಟೆಂಟ್ ಮಾಡ್ತೀರಾ. ಅಗೇನ್ ನಿಮ್ಮ ವಿಡಿಯೋ ಎಡಿಟಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ನೀವು ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡ್ತೀರಾ ಅದು ಕೂಡ ಮ್ಯಾಟರ್ ಆಗುತ್ತೆ ಜನರಿಗೆ ರೀಚ್ ಆಗ್ಬೇಕಿದ್ರೆ. ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನ. ಅಗೇನ್ ನಿಮ್ಮ ಕಂಟೆಂಟ್ ರೀಚ್ ಆಗೋದು ಯಾವಾಗ ಗೊತ್ತಾ, ನಿಮ್ಮ ಕಂಟೆಂಟ್ ಅನ್ನ ನೋಡಿ. ನನ್ನ ಯಾವ್ದು ಜಾಸ್ತಿ ವೈರಲ್ ಆಗಿದೆ ಆ ಕಂಟೆಂಟ್ ನೋಡಿ, ಅವಾಗ ನಿಮ್ಗೊಂದು ಐಡಿಯಾ ಸಿಗ್ಬಿಡುತ್ತೆ. ಒಂದ್ ಸೆಕೆಂಡ್, ಯಾವ್ದಿದೆ ಇದೆಯಲ್ಲಿ 1.1 ಇದೆ ನೋಡಿ. ಇಲ್ಲಿ ಯಾರು ನಿಮ್ಮ ರೀಲ್ಸ್ ಗೆ ಬಂದು ಜಾಸ್ತಿ ಕಮೆಂಟ್ ಮಾಡ್ತಾರೆ, ಆ ಕಮೆಂಟ್ ಗೆ ಬಂದು ಯಾರು ತುಂಬಾ ಜನ ರಿಯಾಕ್ಟ್ ಮಾಡ್ತಾರೆ ನೋಡಿ, ಇದಕ್ಕೆ ಬಂದು ರಿಯಾಕ್ಟ್ ಮಾಡಿದಾರಲ್ಲ, ಅವಾಗ ಪೇಜ್ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಆ ಕಮೆಂಟ್ ಬರುವ ತರ ನೀವು ಕಂಟೆಂಟ್ ಮಾಡಿದಾಗ ನಿಮ್ಮ ಪೇಜ್ ಎಂಗೇಜ್ ಆಗತ್ತೆ. ಅಗೇನ್ ಶೇರ್ ನೋಡಿ, ಇಲ್ಲಿ 11,000 ಜನ ಶೇರ್ ಮಾಡಿದಾರೆ ಅಂದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಹೋಗಿದ್ದಾರೆ ಅದನ್ನ, ಇದೇ ರೀಲ್ಸ್ ಅನ್ನು. ಶೇರ್ ಜಾಸ್ತಿ ಮಾಡಿದಷ್ಟು ನಿಮ್ಮ ಪೇಜ್ ಎಂಗೇಜ್ಮೆಂಟ್ ಜಾಸ್ತಿ ಆಗತ್ತೆ. ಶೇರ್ ಮಾಡೋ ತರ ಕಂಟೆಂಟ್ ಇರ್ಬೇಕು ನೋಡಿ. ಇದು ಶೇರ್ ಮಾಡೋ ತರ ಕಂಟೆಂಟ್ ಯಾರಿಗೂ ಇಷ್ಟ ಆಗಿದೆ, ಹಾಗಾಗಿ ಶೇರ್ ಮಾಡಿದ್ದಾರೆ. ಹಾಗೇನೆ ಇದನ್ನ ಎಷ್ಟು ಜನ ಸೇವ್ ಮಾಡ್ತಾರೆ ನೋಡಿ. 4,952 ಜನ ಸೇವ್ ಮಾಡಿದ್ದಾರೆ ಇದೇ ರೀಲ್ ಅನ್ನ. ಸ್ಕ್ರಾಲ್ ಮಾಡ್ತಾ ಹೋದಾಗ ಸಿಗುತ್ತಲ್ಲ, ಇದನ್ನ ಸೇವ್ ಮಾಡಿದ್ದಾರೆ. ಜಾಸ್ತಿ ಜನ ಸೇವ್ ಮಾಡಿದಾಗೆ ನಿಮ್ಮ ಪೇಜ್ ಎಂಗೇಜ್ಮೆಂಟ್ ಜಾಸ್ತಿ ಆಗ್ತಾ ಬರುತ್ತೆ, ಅಂದ್ರೆ ವೈರಲ್ ಆಗ್ತಾ ಬರುತ್ತೆ. ಆತರ ಬರ್ಬೇಕಾದ್ರೆ ನೀವು ಯೋಚನೆ ಮಾಡಿ ಯಾವ ರೀತಿ ಕಂಟೆಂಟ್ ಮಾಡ್ಬೇಕು ಅಂತ ಥಿಂಕ್ ಮಾಡಿ. ಸುಮ್ನೆ ನೀವು ಪೇಜ್ ಕ್ರಿಯೇಟ್ ಆಗಿದ ತಕ್ಷಣ ಪ್ರಾಡಕ್ಟ್ ಇದೆ ಆಗ್ತಾ ಇರೋದು, ಮೋದಿ ಕೇರ್ ಪ್ರಾಡಕ್ಟ್ ಅನ್ನೇ ಅಪ್ಲೋಡ್ ಮಾಡ್ತಿರೋದು, ನಥಿಂಗ್ ಯೂಸ್ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೀವು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಬಂದಾಗೆ ಪೇಜ್ ಎಂಗೇಜ್ ಆಗುತ್ತೆ, ವೈರಲ್ ಆಗುತ್ತೆ. ಆ ಟೈಮ್ ಅಲ್ಲಿ ಏನ್ ಮಾಡ್ಬೋದು ಗೊತ್ತಾ, ಇವಾಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಏನ್ ಮಾಡ್ಬೋದು, ಇನ್ನೊಂದು ಪೇಜ್ ಇದೆ, ಬೇರೆ ಪೇಜ್ ಇದೆ, ಬೇರೆ ಪೇಜ್ ಅಲ್ಲಿ ಪ್ರಾಡಕ್ಟ್ ಬಗ್ಗೆ ಕಂಟೆಂಟ್ ಮಾಡಿ ಇದರಲ್ಲಿ ಮೆನ್ಷನ್ ಮಾಡ್ಬೋದು. ಅಥವಾ ನಂದೊಂದು ಪ್ರಾಡಕ್ಟ್ ಬಗ್ಗೆ ಕಂಟೆಂಟ್ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿ, ಈ ಪ್ರಾಡಕ್ಟ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ ಅಂತ ನನ್ನ ಸ್ಟೋರಿಯಲ್ಲಿ ನಾನೇ ಮೆನ್ಷನ್ ಮಾಡ್ಬೋದು. ಅವಾಗ ನನ್ನ ಸ್ಟೋರಿ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ ನೋಡಿ. ಫಾಲೋವರ್ಸ್ ಬಂದಾಗೆ ಒಮ್ಮೆ ವೇರಿಯಸ್ 500, 600, 700, 1,000 ಜನ ತನಕ ಹೋಗುತ್ತೆ. 1,000 ಜನರಲ್ಲಿ 2,000 ಜನರಲ್ಲಿ 10 ಜನ 20 ಜನ ಎನ್ಕ್ವೈರಿ ಮಾಡಲ್ವಾ? ಪಕ್ಕ ಮಾಡ್ತಾರೆ. ಓಕೆ, ಆ ನಂತರ ನಿಮ್ಗೆ ಲೀಡ್ಸ್ ಬೇಕಾದ್ರೂ ನಿಮ್ಮ ಕಂಟೆಂಟ್ ವೈರಲ್ ಆಗ್ತಾ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಆ ವೈರಲ್ ಆಗುವ ಟೈಮ್ ಅಲ್ಲಿ ಏನ್ ಮಾಡ್ಬೋದು, ಸ್ಟೋರಿಯಲ್ಲಿ ಬಂದು ಯಾರಿಗಾದ್ರೂ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ, ಯಾರಿಗಾದ್ರೂ ವರ್ಕ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನನ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಲೀಡ್ಸ್ ಬಂತು. ದಿಸ್ ಇಸ್ ದ ಸಿಂಪಲ್ ವೇ ಆಫ್ ಬಿಸ್ನೆಸ್. ಇದೆಲ್ಲರ ಹತ್ರ ಕೆಪಾಸಿಟಿ ಇದೆ, ಎಲ್ಲರ ಹತ್ರ ಪೊಟೆನ್ಶಿಯಲ್ ಇದೆ. ಆದ್ರೆ ಎಷ್ಟು ಜನ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದೀರಾ? ನೀವೆಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನಿಮಗೆ ಸುಲಭದಲ್ಲಿ ನೀವು ಜಾಸ್ತಿ ಜನರನ್ನ ಫೋಕಸ್ ಮಾಡ್ಬೋದು, ಜಾಸ್ತಿ ನ್ಯೂ ಜಾಯ್ನಿಂಗ್ಗಳನ್ನ ಬೇಕಾದಷ್ಟು ಮಾಡ್ಬೋದು ನೀವು. ಆದ್ರೆ ನೀವು ಪ್ರಾಪರ್ ಆಗಿ ಇದನ್ನ ಕಲ್ತಾಗ ಮಾತ್ರ. ಒಂದೇ ದಿನದಲ್ಲಿ ಆಗೋದಿಲ್ಲ. ನಾನು ಹೇಳಿದ್ದಲ್ಲ, ಇಷ್ಟು ಬರ್ಬೇಕಿದ್ರೆ ಒಂದೇ ದಿನದಲ್ಲಿ ಆಗಿಲ್ಲ, ಬಟ್ ಕನ್ಸಿಸ್ಟೆನ್ಸ್ ಆಗ್ತಿದ್ದಾಗ. ಓಕೆ, ಇದೇ ರೀತಿ ನಿಮ್ಮ ಟೀಮಲ್ಲೂ ಕೂಡ ಫಾಲೋವರ್ಸ್ ಜಾಸ್ತಿ ಇದ್ದವ್ರು ಸಿಗ್ಬೋದು ಮುಂದೆ, ಅವ್ರಿಗೂ ಗೈಡ್ ಮಾಡಿ.
ಬಟ್ ತುಂಬಾ ಜನ ಬಿಸ್ನೆಸ್ ಇಂಟ್ರೆಸ್ಟ್ ಇದ್ದಾರೆ ನೋಡಿ, ನಾನು ಜಸ್ಟ್ ಮೆಸೇಜ್ ಹಾಕಿರೋದು, ಇವರಿಗೆ ಎಷ್ಟು ಒಂದು ಆಲ್ಮೋಸ್ಟ್ ಫಾಲೋವರ್ಸ್ ಇದ್ದಾರೆ. ಸುಮ್ನೆ ಚಾಟ್ ಮಾಡಿದೆ, ಬಿಸ್ನೆಸ್ ಇಂಟ್ರೆಸ್ಟ್ ಇದೆಯಾ ಅಂತ. ಓಕೆನಾ, ಸಿಗ್ತಾರೆ ಬೇಕಾದಷ್ಟು ಜನ. ಬಟ್ ನೀವು ಎಷ್ಟು ಪ್ರಾಪರ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಥಿಂಕ್ ಮಾಡಿ. ನಿಜವಾಗ್ಲೂ ನಿಮ್ಗೆ ಬಿಸ್ನೆಸ್ ಮಾಡ್ಬೇಕಾ, ದುಡಿಬೇಕಾ, ತುಂಬಾ ಆಪ್ಷನ್ಸ್ ಇದೆ. ನನಗೆ ಬಿಸ್ನೆಸ್ ಬಂದಿಲ್ಲ, ನನಗೆ ಜಾಯ್ನಿಂಗ್ ಸಿಗ್ತಿಲ್ಲ ಅಂತ ಟೆನ್ಷನ್ ಮಾಡೋದಕ್ಕಿಂತ ಇದನ್ನ ಪ್ರಾಪರ್ ಆಗಿ ಕಲಿತು ಇಂಪ್ಲಿಮೆಂಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗತ್ತೆ. ಓಕೆ, ಎಸ್. ಇವಾಗ ನಿಮ್ಮ ಪೇಜ್ ಎಲ್ಲ ಕ್ರಿಯೇಟ್ ಆಯ್ತು, ಕಂಟೆಂಟ್ ಎಲ್ಲ ಕ್ರಿಯೇಟ್ ಆಯ್ತು. ಬಟ್ ಅದನ್ನ ಪೇಜ್ ಕ್ರಿಯೇಟ್ ಮಾಡಿದ ತಕ್ಷಣ ರಿಸಲ್ಟ್ ಬರೋದಿಲ್ಲ. ನಿಮಗೆ ಬೇರೆಯವರ ಪೇಜ್ ಅಲ್ಲಿ ಹೋಗಿ ರಿಸರ್ಚ್ ಮಾಡಿ, ಅದನ್ನೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರೊಂದು ಬೇರೆ ಬೇರೆ ಪೇಜ್ಗೆ ಹೋಗಿ ಎಲ್ಲ ಕಂಟೆಂಟ್ ಅನ್ನ ವಾಚ್ ಮಾಡಿ, ಅವಾಗ ನಿಮ್ಗೊಂದು ಐಡಿಯಾಸ್ ಸಿಗತ್ತೆ. ಓಕೆ, ನಾನು ಲೈವ್ ಆಗಿ ಒಂದು ಕಂಟೆಂಟ್ ಅನ್ನ ತೋರಿಸ್ತೀನಿ. ಆ ನಂತರ ನಿಮ್ಮ ಪೇಜ್ ಏನ್ ಕ್ರಿಯೇಟ್ ಮಾಡಿದ್ದೀರಾ ಅದರಲ್ಲಿ ನೆಕ್ಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಇಮಿಡಿಯೇಟ್ಲಿ ಇಟ್ಕೊಳ್ಬೇಡಿ, ಪೇಷನ್ಸ್ ಇರ್ಲಿ. ಓಕೆ, ಎಸ್, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಒಂದ್ ಸೆಕೆಂಡ್. ಓಕೆ, ಕ್ಲಿಯರ್. ಎಸ್, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಕಂಟೆಂಟ್ ಒಂದು ಟಾಪಿಕ್ ಇರ್ಬೇಕು. ಕಂಟೆಂಟ್ ಏನ್ ಬರೀತೀರ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ನನ್ನ ಹತ್ರ ಒಂದು ಈಗ ಒಂದು ಸಿಂಪಲ್ ಒಂದು ವರ್ಡಿಂಗ್ ಇದೆ. ಈ 5 ವಿಷಯ ಮೊದಲು ತಲೆಯಿಂದ ತೆಗೆದು ಹಾಕಿ. ಜನರು ಏನ್ ಅನ್ಕೊಳ್ತಾರೆ, ನನ್ನಿಂದ ಸಾಧ್ಯವಿಲ್ಲ, ನನಗೆ ಸಪೋರ್ಟ್ ಮಾಡೋರು ಯಾರು ಮಾಡಲ್ಲ, ನನ್ನ ಅದೃಷ್ಟ ಸರಿ ಇಲ್ಲ, ನನಗೆ ಸಮಯವಿಲ್ಲ. ಒಂದು ಸಿಂಪಲ್ ಒಂದು ಕಂಟೆಂಟ್. ಓಕೆನಾ, ಈ ತರ ನಿಮಗೆ ಬೇರೆ ಬೇರೆ ರಿಲೇಟೆಡ್ ಮಾಡಬಹುದು. ನಿಮ್ಮ ಹತ್ರನ ನೀವು ಕೂಡ ಮೋಟಿವೇಶನ್ ಇಂಟ್ರೆಸ್ಟ್ ಅಲ್ಲಿ ಇರಬಹುದು, ಬೇರೆ ಬೇರೆ ನಿಮ್ಮ ಹತ್ರ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆ ಇರಬಹುದು. ಇದಕ್ಕೆ ತಕ್ಕಂತೆ ನೀವು ಬೇರೆ ಬೇರೆ ಬೇಸಿಕ್ ಎಡಿಟಿಂಗ್ ಕಲ್ತ್ರೆ ನೀವು ಮುಂದೆ ಬೇಕಾದಷ್ಟು ಕ್ರಿಯೇಟಿವ್ ಲೆವೆಲ್ ಅಲ್ಲಿ ಮಾಡ್ತಾ ಹೋಗ್ಬೋದು. ಓಕೆನಾ, ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದು, ಪೋಸ್ಟರ್ ಎಡಿಟಿಂಗಿಗೆಲ್ಲ ಕ್ಯಾನ್ವಾ ಯೂಸ್ ಮಾಡಿ. ಅದರಲ್ಲಿ ಬೇಸಿಕ್ ಎಡಿಟಿಂಗ್ ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಎಡಿಟಿಂಗಿಗೆ ಇನ್ಶಾರ್ಟ್ ಬಿಗಿನರ್ಸ್ಗೆ ಬೆಸ್ಟ್ ಇದೆ. ಅದೇನು ಟಫ್ ಅಂತ ಅನ್ಸಲ್ಲ, ಈಸಿ ಇದೆ. ನೀವು ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ, ಯಾವ್ದಾದ್ರು ಒಂದು, ಅದು ಫೋಟೋ ಎಡಿಟಿಂಗ್ ಆ್ಯಪ್ ಇರ್ಬೋದು ಅಥವಾ ವಿಡಿಯೋ ಎಡಿಟಿಂಗ್ ಇರ್ಬೋದು, ಯಾವ್ದೋ ಒಂದು ಕಲ್ತ್ರೆ ಬೇರೆಲ್ಲ ಆ್ಯಪ್ ಯೂಸ್ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಈಸಿ ಅನ್ಸುತ್ತೆ. ಓಕೆನಾ, ಅದ್ರಲ್ಲಿ ಏನು ಕಷ್ಟ ಅಂತ ಅನ್ಸಲ್ಲ. ಇನ್ಶಾರ್ಟ್ ತುಂಬಾ ಬಿಗಿನರ್ಸ್ ಈಸಿ ಇದೆ. ಆ ನಂತರ ನಿಮ್ಗೆ ಕ್ಯಾಪ್ ಕಟ್ ಇರ್ಬೋದು, ನೆಕ್ಸ್ಟ್ ವಿಎನ್ ಇರ್ಬೋದು, ಅದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಮತ್ತೆ ನೀವು ಮಾಡ್ಬೋದು ಒಂದು ಕಲ್ತ್ರೆ. ಓಕೆ, ಓಕೆ, ಈಗ ಇದನ್ನೇ ನಾನು ಯಾವ ರೀತಿ ಕಂಟೆಂಟ್ ಮಾಡ್ತಾ ಇದ್ದೀನಿ ಅಂತ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಸಿಂಪಲ್ ವೇ ಆಫ್ ಮೆಥಡ್ ಅಲ್ಲಿ. ಆನಂತರ ನಿಮ್ಮ ಕ್ರಿಯೇಟಿವ್ ತಕ್ಕಂತೆ ಮಾಡಬಹುದು. ಓಕೆ, ಈಗ ನನ್ನ ಹತ್ರ ಒಂದು ಟಾಪಿಕ್ ಇದೆ. ಯಾಕೆ, ನನ್ನ ಪೇಜ್ ಅಲ್ಲಿ ಇವಾಗ ಜನ ಬಂದು ನೋಡ್ಬೇಕು, ಫಾಲೋವರ್ಸ್ ಬರ್ಬೇಕು, ರೀಚ್ ಜಾಸ್ತಿ ಆಗ್ಬೇಕು ಅಂತ ರಿಲೇಟೆಡ್ ಕಂಟೆಂಟ್ ಅನ್ನ ನಾನು ಮಾಡ್ಬೇಕು ಇವಾಗ. ಕರೆಕ್ಟ್ ಅಲ್ವಾ? ಎಸ್, ಅದಕ್ಕೆ ಏನ್ ಮಾಡ್ತೇನೆ, ಈಗ ನಂಗೊಂದು ಪಿಕ್ಚರ್ ಬೇಕು. ನಾನು ಪಿಕ್ಚರ್ ಅನ್ನ ಕಲೆಕ್ಟ್ ಮಾಡೋದು ಪಿಂಟ್ರೆಸ್ಟ್ ಇಂದ ಕಲೆಕ್ಟ್ ಮಾಡ್ತೀನಿ. ಗೂಗಲ್ ಅಲ್ಲೂ ಸಿಗುತ್ತೆ ನಿಮಗೆ ಬೇಕಾದಷ್ಟು ಪಿಕ್ಚರ್ಸ್. ಇಲ್ಲಿ ನಿಮಗೆ ಬೇರೆಯವ್ರದ್ದು ಪೋಸ್ಟರ್ಸ್ ಎಡಿಟಿಂಗ್ ಇದೆಲ್ಲ ಸಿಗುತ್ತೆ, ಬೇಕಾದಷ್ಟು ಪೋಸ್ಟರ್ ಇಮೇಜಸ್ ಸಿಗುತ್ತೆ. ಅದನ್ನು ಕೂಡ ಸೇವ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಸೊ ನನ್ನ ಟಾಪಿಕ್ ಏನಿದೆ ಅದಕ್ಕೆ ಪ್ರಕಾರ ನಾನು ಸರ್ಚ್ ಮಾಡ್ತೇನೆ. ಏನಿದೆ, ಥಿಂಕಿಂಗ್ ಅಂದ್ರೆ ಯೋಚನೆ ಮಾಡೋದಾದ್ರೆ ಯಾವ್ದಾದ್ರು ಇಮೇಜ್ ಬರುತ್ತಾ ಅಂತ ನೋಡೋಣ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ. ಈ ತರ ಬೇರೆ ಬೇರೆ ಕೀವರ್ಡ್ ಹಾಕಿ ಸರ್ಚ್ ಮಾಡ್ಬೋದು. ಮೇಲ್ಗಡೆ ಕೀವರ್ಡ್ ಹಾಕಿ, ಡಿಫ್ರೆಂಟ್ ಕೀವರ್ಡ್ ಹಾಕಿ ಸ್ವಲ್ಪ ರಿಸರ್ಚ್ ಮಾಡಿ, ಸಿಗುತ್ತೆ ನಿಮ್ಗೆ ಬೇಕಾದಷ್ಟು. ಓಕೆ, ಅದರ ರಿಲೇಟೆಡ್ ತುಂಬಾ ಸಿಗುತ್ತೆ.
ನಿಮಗೆ ಈ ತರ ರಿಸರ್ಚ್ ಮಾಡ್ತಾ ಮಾಡ್ತಾ ಹೋದಾಗೆ ನಿಮ್ಗೆ ಬೇಕಾದಷ್ಟು ಕ್ರಿಯೇಟಿವ್ ಲೆವೆಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನ ಮತ್ತೆ ಸೇವ್ ಮಾಡ್ಬೋದು. ಓಕೆ, ಇದು ಚೆನ್ನಾಗಿದೆ. ಇಲ್ಲಿ 3 ಡಾಟ್ ಕೊಟ್ರೆ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ ನೋಡಿ, ಡೌನ್ಲೋಡ್ ಆಗುತ್ತೆ. ಪಿಂಟ್ರೆಸ್ಟ್ ಅಲ್ಲಿ ನಿಮಗೆ ಬೇರೆಯವ್ರು ಮಾಡಿದ್ದೆಲ್ಲ ಇಮೇಜ್ ಕ್ರಿಯೇಟಿವ್ ಇಮೇಜಸ್ ಸಿಗುತ್ತೆ. ನಿಮಗೆ ರೀಲ್ಸ್ ಮಾಡ್ಲಿಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಅದು. ಅಂದ್ರೆ ಅದರಿಂದನೂ ನೀವು ಮಾಡ್ಕೊಳ್ಬಹುದು. ಓಕೆ, ಎಸ್. ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಗೊತ್ತಾ, ಸ್ವಲ್ಪ ಇಂದ ಎಡಿಟಿಂಗ್ ಚೆನ್ನಾಗ್ಬೇಕಂತ ಒಂದ್ ಸ್ವಲ್ಪ ಏನ್ ಮಾಡ್ತೀನಿ, ಇನ್ಶಾರ್ಟಿಗೆ ಹೋಗ್ತೀನಿ ನೋಡಿ. ಇದು ವೆರಿ ಸಿಂಪಲ್, ಇದ್ರಲ್ಲಿ ಎಷ್ಟು ಜಾಸ್ತಿ ಟೈಮೇ ಹೋಗೋದಿಲ್ಲ. ವಿದಿನ್ ಒಂದು 2-3 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ನಾನು ಯಾಕೆ ಇದನ್ನ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಬರೀ ಪೇಜ್ ಮಾಡಿದ ತಕ್ಷಣ ಯಾರು ಬರೋದಿಲ್ಲ. ಪೇಜ್ ಅಲ್ಲಿ ಕಂಟೆಂಟ್ ಮಾಡ್ತಾ ಬಂದಾಗೆ ನಿಮ್ಗೆ ವಿಸಿಟರ್ ಜಾಸ್ತಿ ಆಗ್ತಾರೆ, ರೀಚ್ ಜಾಸ್ತಿ ಆಗುತ್ತೆ, ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಒನ್ಸ್ ನಿಮ್ಗೆ ಫಾಲೋವರ್ಸ್ ಬಂತು ಅಂದ್ರೆ ಸಿಕ್ಕಾಪಟ್ಟೆ ನೀವು ಏನ್ ಮಾಡ್ಬೋದು, ನ್ಯೂ ಜರ್ನಿ ಕಾನ್ಸಂಟ್ರೇಟ್ ಮಾಡ್ಬೋದು, ಪ್ರಾಡಕ್ಟ್ ಪ್ರಮೋಟ್ ಮಾಡ್ಬೋದು. ಒಂದೇ ಪ್ರಾಡಕ್ಟ್ ಅಲ್ಲಿ ಬೇಕಾದಷ್ಟು ಬಿಸ್ನೆಸ್ ಮಾಡ್ಬೋದು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ. ಎಸ್, ಇಲ್ಲಿ ಈಗ ನನ್ನ ಫೋಟೋ ಇದೆಲ್ಲ, ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಇದು ವಿಡಿಯೋ, ಇದು ಫೋಟೋವನ್ನೇ ನೀವೇನ್ ಮಾಡ್ಬೋದು, ವಿಡಿಯೋ ತರ ಮಾಡ್ಬೋದು. ಓಕೆ, ಈಗ ಸೆಲೆಕ್ಟ್ ಮಾಡಿದೆ ಫೋಟೋ. ಇಲ್ಲಿದೆಲ್ಲ ನಿಮಗೆ ನೆಕ್ಸ್ಟ್ ಆಪ್ಷನ್ಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನೇನಂತ. ಇಲ್ಲಿ ಆಡಿಯೋ ಆಡ್ ಮಾಡ್ಬೋದು, ಸ್ಟಿಕ್ಕರ್ ಆಡ್ ಮಾಡ್ಬೋದು, ಟೆಕ್ಸ್ಟ್ ಬರಿಬೋದು, ಎಫೆಕ್ಟ್ಸ್ ಕೊಡ್ಬೋದು, ಫಿಲ್ಟರ್ ಕೊಡ್ಬೋದು. ಇದೆಲ್ಲ ನೀವು ಒಂದೊಂದಾಗಿ ನೀವಾಗೆ ಟ್ರೈ ಮಾಡ್ತಾ ಬಂದಾಗ ಏನಂತ ಅನ್ಸುತ್ತೆ ನಿಮ್ಗೆ ಅದು ಆಪ್ಷನ್ಸ್. ಓಕೆ, ಸ್ಪೀಡ್ ವೇರಿಯೇಷನ್ ಮಾಡ್ಬೋದು, ಅನಿಮೇಷನ್ ಕೊಡ್ಬೋದು, ಕ್ರಾಪ್ ಮಾಡ್ಬೋದು ನೋಡಿ. ಎಷ್ಟು ಸಿಂಪಲ್ ಇದೆಲ್ಲ ಆಪ್ಷನ್ಸ್. ನೀವು ಇನ್ಶಾರ್ಟ್ ಅನ್ನು ಫ್ರೀ ಆಗಿ ಯೂಸ್ ಮಾಡ್ತೀರಾ ಅಂದ್ರೆ ಆಡ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಆಡ್ ಸ್ವಲ್ಪ ವಾಚ್ ಮಾಡ್ಬೇಕು. ನಂದು ಪ್ರೋ ಅಕೌಂಟ್. ಇಲ್ಲಿ ವಾಟರ್ ಮಾರ್ಕ್ ತೆಗಿಬೇಕು ಅಂದ್ರೆ ಸ್ವಲ್ಪ ಆಡ್ ನೋಡ್ಬೇಕಷ್ಟೇ, ಆವಾಗ ನಿಮ್ಮ ವಾಟರ್ ಮಾರ್ಕ್ ಹೋಗುತ್ತೆ. ಎಸ್, ಇವಾಗ ಒಂದು ಇಮೇಜ್ ಸೆಲೆಕ್ಟ್ ಮಾಡಿದೆ ನೋಡಿ. ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ನೋಡಿ, ಕ್ಯಾನ್ವಾಸ್ ಕೊಟ್ರೆ ಇದರ ಸೈಜ್ ಫಿಟ್ ಇರ್ಬೇಕಾ, 1:1, 4.5, 9:16. ಅಂದ್ರೆ ಇದು ರೀಲ್ಸ್ ಸೈಜ್ 9:16. ಇದು ಯೂಟ್ಯೂಬ್ ಸೈಜ್, ಇದು ಟಿಕ್ಟಾಕ್ ಸೈಜ್, ಎಲ್ಲ ಇದರಲ್ಲಿ ಸೈಜ್ ಇದೆ ನೋಡಿ. 9:16 ರೀಲ್ಸ್ ಸೈಜ್ ಸೆಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಮೇಲ್ಗಡೆ ಗ್ಯಾಪ್ ಇದೆ, ಹಾಗಾಗಿ ಇಲ್ಲಿ ಏನ್ ಮಾಡ್ತೀನಿ, ಝೂಮ್ ಮಾಡ್ತೀನಿ. ಅವಾಗ ಇಲ್ಲಿ ಸೆಟಪ್ ಆಯ್ತು ಕರೆಕ್ಟ್, ಅಂದ್ರೆ ರೀಲ್ಸ್ಗೆ ಸೆಟಪ್ ಆಯ್ತು. ಓಕೆ, ವೆರಿ ಸಿಂಪಲ್, ಕರೆಕ್ಟ್ ಅಬ್ಸರ್ವ್ ಮಾಡಿ. ಸೊ ನಾನು ಮಾಡ್ದಾಗ ಮಾಡ್ಬೇಕಾಗಿಲ್ಲ. ನಿಮ್ಮ ಹತ್ರ ಕ್ರಿಯೇಟಿವ್ ಎಡಿಟಿಂಗ್ ಐಡಿಯಾಸ್ ಎಲ್ಲ ಇದೆ, ಆದ್ರೆ ನಾನು ನಿಮ್ಗೆ ಸಿಂಪಲ್ ಆಗಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಕ್ರಿಯೇಟಿವ್ ಆಗಿ ಎಫೆಕ್ಟ್ಸ್ ಕೊಟ್ಟು ಇನ್ನೂ ಚೆನ್ನಾಗಿ ಫಿಲ್ಟರ್ ಕೊಟ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಬಹುದು. ತಕ್ಕ ಮಟ್ಟಿಗೆ ನಿಮ್ಗೊಂದು ಗೊತ್ತಿರ್ಲಿ ಅಂತ ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಪೇಜ್ ಅಲ್ಲಿ ಯಾವ ರಿಲೇಟೆಡ್ ಪೇಜ್ ಮಾಡ್ತೀರಾ ಅದಕ್ಕೆ ತಕ್ಕಂತ ಒಂದು ಸಿಂಪಲ್ ಕಂಟೆಂಟ್ ಮಾಡೋದು. ಯಾಕೆ ಕಂಟೆಂಟ್ ಮಾಡಬೇಕು, ಪೇಜ್ ವೈರಲ್ ಆಗ್ಬೇಕು. ಪೇಜ್ ವೈರಲ್ ಆಗ್ಬೇಕಾದ್ರೆ ರೀಚ್ ಜಾಸ್ತಿ ಆಗ್ಬೇಕು. ರೀಚ್ ಜಾಸ್ತಿ ಆಗ್ಬೇಕಾದ್ರೆ ಅದಕ್ಕೆ ತಕ್ಕಂತ ವೈರಲ್ ಕಂಟೆಂಟ್ ಹಾಕ್ಬೇಕು. ಎಸ್, ಇದು 5 ಸೆಕೆಂಡ್ ಇದೆ, ನೋ ಪ್ರಾಬ್ಲಮ್, ಸಾಕು. ನೆಕ್ಸ್ಟ್ ಬೇಕಂದ್ರೆ ಇಲ್ಲಿ ಆಡ್ ಮಾಡ್ಬೋದು ನೋಡಿ. ಅಗೇನ್ ಬೇರೆ ವಿಡಿಯೋ ಆಡ್ ಮಾಡ್ಬೋದು, ಫೋಟೋನ ಆಡ್ ಮಾಡ್ಬೋದು. ಇದನ್ನ ನೀವು ಫ್ರೀ ಇದ್ದಾಗ ಎಲ್ಲಿ ಅನ್ನೆಸೆಸರಿ ವೇಸ್ಟ್ ಮಾಡ್ತಾ ಇದ್ರ ಟೈಮ್ ಅನ್ನ, ಆ ಟೈಮ್ ಅನ್ನ ಇದಕ್ಕೆ ಕೊಡಿ. ಸ್ವಲ್ಪ ಆಪ್ಷನ್ಸ್ ಎಲ್ಲ ಕಲಿತಾ ಬನ್ನಿ. ಅರ್ಥ ಆಗದಿರುವಂತ ಆಪ್ಷನ್ಸ್ ಯಾವುದೂ ಇಲ್ಲ, ಈಸಿ ಆಪ್ಷನ್ಸ್ ಇದೆ. ಸ್ವಲ್ಪ ನಿಮ್ ಕಲಿತಾ ಮುಂದೆ ಕ್ರಿಯೇಟಿವ್ ಆಗಿ ಮಾಡ್ತಾ ಹೋಗ್ಬೋದು. ಎಸ್, ಈಗ ಏನ್ ಮಾಡ್ತಾ ಇದೀನಿ ನೋಡಿ, ಸಿಂಪಲ್. ಈಗ ಇದು ಅಷ್ಟೇ, ಜಸ್ಟ್ ಒಂದು ಫೋಟೋ ಇದೆ. ಈಗ ಸ್ವಲ್ಪ ಫಿಲ್ಟರ್ ಎಲ್ಲ ಕೊಡೋಣ. ಇಲ್ಲಿ ಎಫೆಕ್ಟ್ಸ್ ಇದೆ, ಎಫೆಕ್ಟ್ಸ್ ಅಲ್ಲಿ ನೋಡಿ ಗ್ಲಿಚ್ ಇದೆ, ವೈಬ್ರೇಟ್ ಇದೆ, ಶೇಕ್ ಇದೆ, ಫೇಡ್ ಇದೆ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗ್ಬೋದು ನೋಡಿ. ಅದನ್ನ ಕ್ಲಿಕ್ ಮಾಡಿದಾಗ ಅದು ಹೇಗೆ ಕಾಣುತ್ತೆ ಪ್ರತಿಯೊಂದು ಟೆಸ್ಟ್ ಮಾಡಿ ನೋಡಿ. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಚೆನ್ನಾಗಿದ್ರೆ ಏನಾಗುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಇಷ್ಟ ಆಗುತ್ತೆ ಜನರಿಗೆ ನೋಡಿ. ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಓಕೆ, ಅದರದ್ದು ವ್ಯಾಲ್ಯೂ ಕಡಿಮೆ ಜಾಸ್ತಿ ಮಾಡ್ಬೋದು ನೋಡಿ, ಕಡಿಮೆ ಜಾಸ್ತಿ ವ್ಯಾಲ್ಯೂ ಮಾಡ್ಬೋದು. ಓಕೆ, ನಿಮಗೆ ಯಾವುದು ಅಲ್ಲಿ ಸೆಟ್ ಆಗುತ್ತೆ ಪ್ರತಿಯೊಂದನ್ನು ನೋಡ್ಕೊಂಡು ಆಮೇಲೆ ಓಕೆ ಮಾಡಿ ನೋಡಿ. ಇದು ಬ್ಲರ್ ಆಗಿ ಬರುತ್ತೆ, ಕ್ಲಾಸ್ ಇದೆ. ಓಕೆ, ಇದೆಲ್ಲ ನೀವು ಏನ್ ಮಾಡಿ ಗೊತ್ತಾ, ನಿಮ್ಗೆ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಮುಂದೆ ನಿಮಗೆ ಪ್ರಾಡಕ್ಟ್ ಎಡಿಟಿಂಗ್ ಮಾಡ್ಬೋದು. ಇದೆಲ್ಲ ಕಲ್ತ್ರೆ ನೀವೇ ಮಾಡ್ಬೋದು, ಪ್ರಾಡಕ್ಟ್ ಎಡಿಟಿಂಗ್ ಮಾಡ್ಬೋದು. ಬೇರೆ ಬೇರೆ ರಿಲೇಟೆಡ್ ನೀವು ಪ್ರಾಡಕ್ಟ್ ಬಗ್ಗೆ ಸಹ ಒಂದು ಚೆನ್ನಾಗಿ ವಿಡಿಯೋ ಮಾಡ್ಬೋದಲ್ಲ. ಈ ತರ ಎಲ್ಲ ಡಿಫ್ರೆಂಟ್ ವಿಡಿಯೋ ಮಾಡಿಟ್ರೆ ನಿಮ್ಮ ಕಸ್ಟಮರ್ ಕಳಿಸ್ಬೋದು, ಸ್ಟೇಟಸ್ ಆಗ್ಬೋದು. ನಿಮ್ಗೆ ನಿಜವಾಗ್ಲೂ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಎಷ್ಟು ನೀವು ಕ್ರಿಯೇಟಿವ್ ಆಗಿ ಮಾಡ್ತೀರಾ ಅಷ್ಟು ನಿಮ್ಗೆ ರಿಸಲ್ಟ್ ಬೇಗ ಸಿಗುತ್ತೆ. ಓಕೆ, ಇದು ಇರ್ಲಿ, ಇದು ಬೇಡ
ನೋಡಿ ಎಲ್ಲೊಂದು ನೀವು ಕ್ಲಿಕ್ ಮಾಡಿ, ಇದಕ್ಕೆ ನಾನು ಹೇಳಿದ್ದು ಇಂಟ್ರೆಸ್ಟ್ ಕೊಟ್ಟು ಕಲ್ತ್ರೆ ನಿಮ್ಗೆ ಆಗತ್ತೆ. ಇದಿರ್ಲಿ. ಸೊ ಲೈಟ್ ಆಗಿ ಶೇಕ್ ಆಗ್ತಿದೆ, ಡನ್ ಕೊಡ್ತೀನಿ. ಇಲ್ಲಿ ನಿಮಗೆ ನೋಡಿ ವಿಡಿಯೋ ಕ್ಲಿಪ್ ಎಂಡ್ ತನಕ ಬೇಕಾದ್ರೆ ಎಂಡ್ ತನಕ ಸೆಟ್ ಮಾಡಬಹುದು, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಮಾಡಬಹುದು. ಓಕೆ, ಎಸ್, ಇದು ಸಿಂಪಲ್. ನಾನು ಸಿಂಪಲ್ ಆಗಿ ಮಾಡೋದು ಜಸ್ಟ್ ಫಾರ್ ರೀಲ್ಸಿಗೋಸ್ಕರ ಅಷ್ಟೇ. ನೆಕ್ಸ್ಟ್ ಈಗ ಎದ್ದು ಕಾಣ್ತಾ ಇದೆ. ಈಗ ನಾನು ಇದರಲ್ಲಿ ಮೇಲ್ಗಡೆ ಬರಿಬೇಕಲ್ವಾ, ಬರಿಬೇಕಾದ್ರೆ ಚೆನ್ನಾಗಿ ಎದ್ದು ಕಾಣ್ಬೇಕಂತಂದ್ರೆ ನಾನೇನ್ ಮಾಡ್ತೀನಿ, ಇದರ ಇಲ್ಲಿ ನೋಡಿ ಒಪ್ಯಾಸಿಟಿ ಅಂತ ಇದೆ. ಒಪ್ಯಾಸಿಟಿ ಅಂದ್ರೆ ಅದರ ಬ್ರೈಟ್ನೆಸ್ ಕಮ್ಮಿ ಆಗ್ತಾ ಬರುತ್ತೆ. ಲೈಟ್ ಆಗಿ ಕಾಣ್ಬೇಕಂದ್ರೆ ಲೈಟ್ ಆಗಿ ಇಟ್ರೆ ನೀವೇನು ಸೆಂಟೆನ್ಸ್ ಮೇಲ್ಗಡೆ ಬರೀತೀರಾ ಅದು ಎದ್ದು ಕಾಣುತ್ತೆ. ಓಕೆನಾ? ಎಸ್, ಇದು ಆಲ್ರೆಡಿ ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವರು ಎಡಿಟಿಂಗ್ ಎಲ್ಲ ಸ್ವಲ್ಪ ಟಾಪ್ ಅಲ್ಲಿ ಇದ್ದೀರಾ, ಇನ್ನು ಚೆನ್ನಾಗಿ ಮಾಡಿ. ಪ್ರಾಡಕ್ಟ್ ಬಗ್ಗೆ ಎಡಿಟಿಂಗ್ ಮಾಡಿ, ಎಲ್ರಿಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಕಸ್ಟಮರ್ಗೆ ಒಂದು ಕ್ರಿಯೇಟಿವ್ ಮಾಡಿಟ್ರೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ನೀವು ಮಾಡಬಹುದು. ಇದನ್ನೆಲ್ಲ ಕಲ್ತ್ರೆ ನೀವು ಯಾರಿಗೂ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಮುಂದೆ ಬೇಕಾದಷ್ಟು ನೀವು ಬಿಸ್ನೆಸ್ಗೆ ಇದು ಹೆಲ್ಪ್ ಆಗತ್ತೆ. ಎಸ್, ನೋಡಿ ಇದು ಸಿಂಪಲ್ ಇದೆ. ಇವಾಗ ಈ ತರ ನಿಮಗೆ ಬೇರೆ ಬೇರೆ ನೀವು ಒಂದೊಂದು ಆಪ್ಷನ್ ಅನ್ನ ನೋಡ್ತಾ ಹೋದಾಗೆ ಇದರ ಸ್ಪೀಡ್ ನೋಡಿ, ಕಡಿಮೆ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಪ್ರತಿಯೊಂದು ಆಪ್ಷನ್ಸ್ ಇದೆ. ಇಲ್ಲೇ ನಿಮ್ಗೆ ಬೇಕಾದ್ರೆ ಸಾಂಗ್ ಸೆಟ್ ಮಾಡ್ಬೋದು, ಮ್ಯೂಸಿಕ್ ಸೆಟ್ ಮಾಡ್ಬೋದು, ಎಲ್ಲ ಆಪ್ಷನ್ಸ್ ಇದೆ. ನಾನು ಮ್ಯೂಸಿಕ್ ಬಂದು ಇನ್ಸ್ಟಾದಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಹಾಗಾಗಿ ಇದರಲ್ಲಿ ಯೂಸ್ ಮಾಡಲ್ಲ. ಇಲ್ಲೂ ಟೆಕ್ಸ್ಟ್ ಇದೆ ನಿಮಗೆ, ಇಲ್ಲೂ ಟೆಕ್ಸ್ಟ್ ಬೇಕಾದ್ರೆ ಟೆಕ್ಸ್ಟ್ ಬರೀಬಹುದು. ಬಟ್ ಇಲ್ಲಿ ನನಗೆ ಬೇಕಾದ ಫಾಂಟ್ ಅಷ್ಟು ಸಿಗಲ್ಲ ಅಂತ ನಾನೇನ್ ಮಾಡ್ತೀನಿ, ಇನ್ಸ್ಟಾದಲ್ಲಿರುವಂತ ಫಾಂಟ್ ಅನ್ನು ಯೂಸ್ ಮಾಡ್ತೀನಿ. ಸದ್ಯಕ್ಕೆ ನಿಮ್ಗೊಂದು ವಿಡಿಯೋ ಒಂದು ಸ್ವಲ್ಪ ಎಡಿಟಿಂಗ್ ಬೇಕು, ಇನ್ಸ್ಟಾದಲ್ಲೆಲ್ಲ ಈ ತರ ಎಡಿಟಿಂಗ್ ಇಲ್ಲ, ಹಾಗಾಗಿ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಒಂದು ಸಿಂಪಲ್ ಎಡಿಟಿಂಗ್ ಆಪ್ ಅನ್ನು ಯೂಸ್ ಮಾಡಿದ್ರೆ ಮತ್ತೆಲ್ಲ ಕೂಡ ನಿಮಗೆ ಏನಾಗುತ್ತೆ, ಯೂಸ್ ಆಗತ್ತೆ. ಮತ್ತೆ ನಿಮಗೆ ಬೇರೆ ಅಪ್ಲಿಕೇಶನ್, ಈಗ ನೆಕ್ಸ್ಟ್ VN ಮಾಡ್ತೀರಾ, ಕ್ಯಾಪ್ ಕಟ್ ಮಾಡ್ತೀರಾ, ನಿಮ್ಗೆ ಸ್ವಲ್ಪ ಬೇಸಿಕ್ ಐಡಿಯಾ ಸಿಕ್ಕಿದ್ರೆ ಅದಷ್ಟು ಕಷ್ಟ ಅನ್ಸಲ್ಲ, ನಿಮ್ಗೆ ಸುಲಭದಲ್ಲಿ ಆಗ್ಬಿಡುತ್ತೆ. ಅಷ್ಟು ಈಗ ಒಂದು ಸಿಂಪಲ್ ಆಗಿ ಒಂದು ರೆಡಿ ಮಾಡಿ ಬಿಟ್ಟಿದ್ದೀನಿ. ಆನಂತರ ಏನ್ ಮಾಡ್ಬೇಕು, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ ನೀವು ರೀಲ್ಸ್ ಮಾಡ್ತೀರಾ ಅಂದ್ರೆ 3ನೇ ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಪೋಸ್ಟ್, ಸ್ಟೋರಿ, ರೀಲ್ ಅಂತಿದೆ. ಇಲ್ಲಿ ಏನ್ ಮಾಡ್ಬೇಕು, ನೀವು ಮಾಡಿಟ್ಟಂತದನ್ನ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಸೆಲೆಕ್ಟ್ ಮಾಡಿದ್ರಿ, ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ನಾನು ಬರಿಬೇಕು, ಏನು ಸೆಂಟೆನ್ಸ್ ಬರಿಬೇಕು ಅದನ್ನ ಕಾಪಿ ಮಾಡಿದ್ದೀನಿ, ಪೇಸ್ಟ್ ಮಾಡ್ತೀನಿ. ಎಸ್, ಇದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಿಮಗೆ ಸೈಜ್ ಜಾಸ್ತಿ ಕಡಿಮೆ ಮಾಡ್ಬೋದು. ಓಕೆ, ಇಷ್ಟಿರ್ಲಿ. ನಂತರ ಬೇಕಾದಾಗೆ ನಿಮ್ಗೆ ಏನ್ ಮಾಡ್ಬೋದು, ಮುಂದೆ ಚೇಂಜಸ್ ಮಾಡ್ಬೋದು. ಓಕೆ, 5 ವಿಷಯ ಬಗ್ಗೆ ತಲೆಯಿಂದ ತೆಗೆದು ಹಾಕಿ. ನಿಮಗೆ ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ಬರ್ಬೇಕಾದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಇದೆ. ಓಕೆ, ಗೂಗಲ್ ಟ್ರಾನ್ಸ್ಲೇಟ್ ಇದೆ. ನಾನು ಯೂಸ್ ಮಾಡೋದು ದೇಶ್ ಕನ್ನಡ ಅಂತ ಇದೆ ನೋಡಿ. ಇದು ಈ ಅಪ್ಲಿಕೇಶನ್ ಅಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಕನ್ನಡದಲ್ಲಿ ಬರುತ್ತೆ. ಅಲ್ಲಿ ವಾಯ್ಸ್ ನೋಟ್ ಅಲ್ಲೂ ನಿಮಗೆ ಮಾಡ್ಬೋದು. ನಿಮ್ಗೆ ಬರೀಲಿಕ್ಕೆ ಗೊತ್ತಾಗಿಲ್ಲ ಅಂದ್ರೆ ವಾಯ್ಸ್ ನೋಟ್ ಅಲ್ಲಿ ಈಸಿ ಆಗುತ್ತೆ ನೋಡಿ. ಇಲ್ಲಿ ಕನ್ನಡ ಬೇಕಾದ್ರೆ ಕನ್ನಡ ಇದೆ, ಇಂಗ್ಲಿಷ್ ಇದೆ, ಬೇರೆ ತೆಲುಗು ಲ್ಯಾಂಗ್ವೇಜ್ ಇದೆ, ಎಲ್ಲದಿದೆ. ತಮಿಳ್ ಬೇಕಾದ್ರೆ ತಮಿಳ್ ಇದೆ, ಇಂಗ್ಲಿಷ್ ಇದೆ, ಕನ್ನಡ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ ನೀವು ಸೆಲೆಕ್ಟ್ ಮಾಡ್ಬೋದು. ಎಸ್, ಈಗ ಏನ್ ಮಾಡಿದೀನಿ, ಬರ್ದಿದ್ದೀನಿ ನೋಡಿ. ಮತ್ತೆ ಚೇಂಜಸ್ ಮಾಡಿದ್ರೆ ಚೇಂಜಸ್ ಮಾಡ್ಬೋದು. ಈ ತರ ನೀವು ಕ್ರಿಯೇಟಿವ್ ಆಗಿ ಎಷ್ಟು ಮಾಡ್ತೀರಲ್ವಾ ಅಷ್ಟು ಚೆನ್ನಾಗಿದ್ರೆ ನಿಮ್ಗೆ ಬೇಗ ಫಾಲೋವರ್ಸ್ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮ್ ಕಂಟೆಂಟ್. ಆದ್ರೆ ಕನ್ಸಿಸ್ಟೆನ್ಸಿ ಇರ್ಬೇಕು, ಒಂದೇ ದಿನದಲ್ಲಿ ಬರೋದಿಲ್ಲ. ಈಗ ನನಗೆ ಇದನ್ನ ಸ್ವಲ್ಪ ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡಿದ್ದನ್ನ ಜಾಸ್ತಿ ಮಾಡ್ಬೇಕು ಸೈಜ್. ನಿಮಗೆ ಇದರಲ್ಲಿ ಕೂಡ ಅಷ್ಟೇ, ಇನ್ಸ್ಟಾದಲ್ಲಿ ಕೂಡ ನೀವು ಪ್ರತಿಯೊಂದು ಆಪ್ಷನ್ ಅನ್ನ ಇಷ್ಟು ಸೆಲೆಕ್ಟ್ ಮಾಡ್ತೀನಿ. ಇದು ಮಾತ್ರ ಕಲರ್ ಚೇಂಜ್ ಆಗ್ಬೇಕಾದ್ರೆ ಇಲ್ಲಿ ಯಾವ ಕಲರ್ ಬೇಕು, ತುಂಬಾ ಕಲರ್ಸ್ ಇದೆ. ಓಕೆನಾ? ನಿಮ್ಗೆ ಅದನ್ನ ಮಾತ್ರ ಕಲರ್ ಚೇಂಜ್ ಮಾಡ್ಬೋದು. ಓಕೆ, ಪರ್ಟಿಕ್ಯುಲರ್ ಎಲ್ಲಿ ಸೆಲೆಕ್ಟ್ ಮಾಡ್ತೀರಲ್ಲ ಅಷ್ಟು ಮಾತ್ರ ಬೇಕಾದ್ರೂ ಕಲರ್ ಚೇಂಜ್ ಮಾಡ್ಬೋದು. ಓಕೆ, ಇದಿಷ್ಟು ಇರ್ಲಿ. ಈಗ ನೋಡಿ, ಇದು ಈ ಆಪ್ಷನ್ಸ್ ಇದೆಲ್ಲ, 5th ಆಪ್ಷನ್. ಮಿಡ್ಲ್ ಬೇಕಾ, ಬಾಟಮ್ ಬೇಕಾ, ಲೆಫ್ಟ್ ಬೇಕಾ, ಅದು ಆಪ್ಷನ್ಸ್ ಇದೆ. ಒಂದೇ ಆಂಗಲ್ ಅಲ್ಲಿ ಇರ್ಲಿ. ಇರೇಸ್ ಮಾಡ್ಬೇಕಾದ್ರೆ ಇರೇಸ್ ಮಾಡಿದ್ರೆ ಆಯ್ತು. ಓಕೆ, ನಾನು ನಿಮ್ಗೆ ಜಸ್ಟ್ ಸಿಂಪಲ್ ತೋರಿಸೋದಷ್ಟೇ.
ಮತ್ತೆ ನಿಮ್ಮ ಲೆವೆಲ್, ನಿಮ್ಮ ಕ್ರಿಯೇಟಿವ್ ಲೆವೆಲ್ ಮಾಡಿ. ನೋಡಿ ಈಗ ಬ್ಯಾಕ್ ಗ್ರೌಂಡ್ ವಿಡಿಯೋ ಚೆನ್ನಾಗಿ ನಾನು ಅದನ್ನ ಒಪಾಸಿಟಿ ಕಡಿಮೆ ಮಾಡಿದಕ್ಕೆ ಇದೇನಾಗ್ತಿದೆ, ಎದ್ದು ಕಾಣ್ತಾ ಇದೆ. ಓಕೆ, ಎಸ್. ಈ ತರ ನೀವು ಏನ್ ಮಾಡ್ಬೇಕು ಗೊತ್ತಾ, ಸ್ವಲ್ಪ ಕ್ರಿಯೇಟಿವ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ವಲ್ಪ ಫೋಕಸ್ ಮಾಡ್ಬೇಕು, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಇದೇ ಎಲ್ರಿಗೂ ಮಾಡ್ಬೋದು, ಇದೇನು ಕಷ್ಟ ಇಲ್ಲ, ಯಾರಿಗ್ ಬೇಕಾದ್ರೂ ಇದನ್ನ ಮಾಡ್ಲಿಕ್ಕೆ ಆಗತ್ತೆ. ಇದನ್ನ ತೆಗಿತೀನಿ ನಾನು. ಓಕೆ, ತೆಗ್ದು ಇದನ್ನು ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ತೇನೆ ನಾನು. ಓಕೆ, ಇದನ್ನ ಬಂದು ಇಲ್ಲಿ ಸೆಟ್ ಮಾಡ್ತೀನಿ ಮೇಲ್ಗಡೆ. ಎಲ್ಲ ಒಂದೊಂದಾಗಿ ಬೇಕಾದ್ರೆ ಸೆಂಟೆನ್ಸ್ ಅನ್ನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಟೆಕ್ಸ್ಟಿಗೆ ಏನ್ ಮಾಡ್ತೀನಿ, ನೆಕ್ಸ್ಟ್ ಟೆಕ್ಸ್ಟಿಗೆ ಇದನ್ನ ಸೆಟ್ ಮಾಡ್ತೀನಿ. ಕಾಪಿ ಪೇಸ್ಟ್ ಎಲ್ಲ ನೀವು ಕಲ್ತ್ರೆ ನಿಮಗೆ ಈಸಿ ಆಗತ್ತೆ. ಓಕೆ, ಎಸ್. ನೋಡಿ ಇದು ಸಿಂಪಲ್, ಸಿಂಪಲ್ ಅಂದ್ರೆ ಸಿಂಪಲ್ ಇದು. ನೋಡಿ ಇದು ಝೂಮ್ ಮಾಡಿದ್ರೆ ಇದು ಇಷ್ಟು ಬರುತ್ತೆ. ನೋಡಿ ಎರಡು ಲೈನ್ ಬರ್ತಾ ಇದೆಯಲ್ಲ ಆ ಕಡೆ ಈ ಕಡೆ ಯೆಲ್ಲೋ ಕಲರ್, ಅದರಿಂದ ಹೊರಗಡೆ ಬಂದ್ರೆ ಸೆಂಟೆನ್ಸ್ ಅರ್ಧ ಕಟ್ ಆಗತ್ತೆ. ಎಷ್ಟು ಬೇಕಷ್ಟು ಝೂಮ್ ಔಟ್ ಝೂಮ್ ಇನ್ ಮಾಡ್ಬೋದು. ನೋಡಿ ಇದಕ್ಕೆ ನಾನು ಕಲರ್ ಏನ್ ಕೊಟ್ಟಿದ್ದೀನಿ, ಬೇರೆ ಕಲರ್ ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಕೆಳಗಡೆದು ಸ್ವಲ್ಪ ಕಲರ್ ಬೇರೆ ಮಾಡಿದ್ದೀನಿ. ಕಲರ್ ಮಾಡ್ತಾ ಹೋಗ್ಬೇಡಿ, ಚೆನ್ನಾಗಿ ಕಾಣಲ್ಲ, ಸಿಂಪಲ್ ಆಗಿರ್ಲಿ. ಓಕೆ, ಇದಿಷ್ಟ ಆಯ್ತಲ್ವಾ? ನೋಡಿ ಇದೆಲ್ಲ ನಿಮ್ಮ ಹತ್ರ ರೆಡಿಮೇಡ್ ಇದ್ರೆ ರೆಡಿ ಮಾಡ್ಕೊಂಡೆ ನೀವು ಕಂಟೆಂಟ್ ಮಾಡ್ಲಿಕ್ಕೆ ಬಂದ್ರೆ ನಿಮ್ಗೆ ಸ್ವಲ್ಪ ಈಸಿ ಅನ್ಸುತ್ತೆ. ನೋಡಿ ಬ್ಯಾಕ್ ಗ್ರೌಂಡ್ ವಿಡಿಯೋ ಪ್ಲೇ ಆಗ್ತಾನೆ ಇದೆ, ಅದು ಇನ್ಶಾರ್ಟ್ ಅಲ್ಲಿ ಮಾಡಿದ್ದು. ಸೊ ನಾನು ಪಾಯಿಂಟ್ ಅನ್ನು ಯಾವ್ದ್ರಲ್ಲಿ ಯೂಸ್ ಮಾಡಿದ್ದು, ಇನ್ಸ್ಟಾಗ್ರಾಮ್ ಇಂದ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಬೇರೆ ಫಾಂಟ್ ಇದೆ. ಓಕೆನಾ, ಬೇರೆ ಬೇರೆ ಫಾಂಟ್ ಸಿಗುತ್ತೆ. ನೋಡಿ ಇಲ್ಲಿ ಬೇಕಾದಷ್ಟು ನಿಮಗೆ ಬೇರೆ ಬೇರೆ ಫಾಂಟ್ ಸಿಗುತ್ತೆ, ತುಂಬಾ ಡಿಫ್ರೆಂಟ್ ಫಾಂಟ್ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಎಸ್, ಈಗಿದಾಯಿತು. ನೆಕ್ಸ್ಟ್ ಇಲ್ಲಿ ಸಾಂಗ್ ಇದೆ, ಟೆಕ್ಸ್ಟ್ ಇದೆ, ಸ್ಟಿಕ್ಕರ್ ಅಲ್ಲಿ ಬೇಕಾದ್ರೆ ನಿಮಗೆ ಲೊಕೇಶನ್ ಅದೆಲ್ಲ ರೀಲ್ಸ್ಗೆ ಅವಶ್ಯಕತೆ ಇಲ್ಲ, ಸ್ಟೋರಿಗೆ ಎಲ್ಲ ಯೂಸ್ ಆಗುತ್ತೆ. ಫೋಟೋ ಅಂದ್ರೆ ನೀವು ಅದಕ್ಕೆ ಬೇಕಾದ್ರೆ ಮತ್ತೆ ಫೋಟೋವನ್ನ ಬೇಕಾದ್ರೆ ಆಡ್ ಮಾಡ್ಬೋದು. ನೋಡಿ ಇಲ್ಲಿ ಫೋಟೋ ಕೂಡ ಆಡ್ ಮಾಡುವಂತ ಆಪ್ಷನ್ಸ್ ಇದೆ, ಬೇಡ ಅಂದ್ರೆ ಈ ತರ ಡಿಲೀಟ್ ಮಾಡ್ಬೋದು. ಓಕೆ, ಎಸ್. ಇಲ್ಲಿ ಕಟ್ಔಟ್ಸ್ ಅಂತ ಒಂದು ಆಪ್ಷನ್ ಇದೆ, ನಿಮ್ದೇ ಏನಾದ್ರು ಲೋಗೋ ಇದ್ರೆ ಅದು ಚೆನ್ನಾಗಿ ಕಟ್ ಆಗುತ್ತೆ. ನೋಡಿ ಏನಾದ್ರು ನಿಮ್ದು ಆಲ್ರೆಡಿ ರೆಡಿಮೇಡ್ ಲೋಗೋ ಇದ್ರೆ ಅದನ್ನ ನೀವು ಕಟ್ಔಟ್ ಮಾಡಿ ಇಟ್ರೆ, ಇದು ಕರೆಕ್ಟ್ ಸೆಟ್ ಆಗಿಲ್ಲ ಇಮೇಜ್, ಅದು ಕಟ್ಔಟ್ ಮಾಡಿ ನಿಮ್ಗೆ ಇಡುತ್ತೆ, ಸ್ಟಿಕ್ಕರ್ ಆಗಿ ರೆಡಿ ಆಗುತ್ತೆ. ನೋಡಿ ಇದೀಗ ಸ್ಟಿಕ್ಕರ್ ಆಗಿ ರೆಡಿ ಆಯ್ತು. ನೋಡಿ ಈ ತರ ನೀವು ಒನ್ಸ್ ಕಟ್ಔಟ್ ಮಾಡಿ ಇಟ್ರೆ ನಿಮ್ಮ ಪ್ರತಿಯೊಂದು ರೀಲ್ಸ್ ಅದನ್ನ ಮತ್ತೆ ಯೂಸ್ ಮಾಡ್ಬೋದು. ನಂದು ಆಲ್ರೆಡಿ ಮಾಡಿದ್ದಿದೆ ನೋಡಿ. ನೋಡಿ ನಾನು ಎಲ್ಲದಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ಇದನ್ನು ಮತ್ತೆ ಝೂಮ್ ಇನ್ ಮಾಡಿದ್ರೆ ಸಣ್ಣದಾಗತ್ತೆ. ಈ ತರ ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು, ಎಲ್ಲಿ ಬೇಕು ಅಲ್ಲಿ ಸೆಟಪ್ ಮಾಡ್ಬೋದು. ಯಾಕೆ ಇದನ್ನ ಮಾಡ್ತೀನಿ ಅಂದ್ರೆ ನನ್ನ ರೀಲನ್ನ ಬೇರೆಯವ್ರಿಗೆ ಏನಾದ್ರು ಡೌನ್ಲೋಡ್ ಮಾಡಿ ಹಾಕಿದ್ರು ಕೂಡ ಅಲ್ಲಿ ನಂದೇ ನೇಮ್ ಇರುತ್ತೆ, ನನ್ನದೇ ಲೋಗೋ ಇರುತ್ತೆ, ಕರೆಕ್ಟ್ ಅಲ್ವಾ? ಹಾಗಾಗಿ ಎಸ್, ಈಗಾಯ್ತು. ನೆಕ್ಸ್ಟ್ ನನ್ನ ಪೇಜ್ ನೇಮ್ ಅನ್ನು ನಾನು ಇಲ್ಲಿ ಏನ್ ಮಾಡ್ತೀನಿ, ಟೆಕ್ಸ್ಟ್ ಅಲ್ಲಿ ಬರೀತೇನೆ. ನಿಮ್ಮ ಪೇಜ್ ನೇಮ್ ಇದೆ ಅದನ್ನ ಬರೀರಿ. ಈ ತರ ನೀವು ಸ್ವಲ್ಪ ಏನಾದ್ರೂ ಇಂಟ್ರೆಸ್ಟ್ ಕೊಟ್ಟು ಕಲಿತಾ ಬಂದ್ರೆ, ನೀವೇನು ಮೊಬೈಲ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಲ್ಲ ಸುಮ್ನೆ ರೀಲ್ಸ್ ನೋಡ್ಕೊಂಡು, ಅದನ್ನ ಇದಕ್ಕೆ ಟೈಮ್ ಕೊಟ್ಟು ನೀವು ಕ್ರಿಯೇಟಿವ್ ಆಗಿ ಮಾಡ್ತಾ ಹೋದ್ರೆ ನಿಮಗೆ ಮುಂದೆ ಏನಾಗುತ್ತೆ, ಪೇಜ್ ಎಂಗೇಜ್ ಆಗುತ್ತೆ, ವೈರಲ್ ಆಗುತ್ತೆ, ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಆವಾಗ ನಿಮ್ಮ ಬಿಸ್ನೆಸ್ ಮಾಡ್ಲಿಕ್ಕೆ ತುಂಬಾ ಯೂಸ್ ಆಗುತ್ತೆ, ಎಲ್ಲದೂ ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಎಸ್, ಸೆಂಟೆನ್ಸ್ ಕಲರ್ ಚೇಂಜ್ ಮಾಡೋದು ವೆರಿ ಸಿಂಪಲ್. ನೋಡಿ ಇಲ್ಲಿ ಎಡಿಟಿಗೆ ಹೋಗೋದು, ಯಾವ್ದು ಬೇಕು ಎಷ್ಟು ಬೇಕು ಅದಕ್ಕೆ ಸೆಲೆಕ್ಟ್ ಮಾಡೋದು, ಒಂದಕ್ಕೆ ಬೇಕಾದ್ರೆ ಎಷ್ಟು ಬೇಕಷ್ಟು ಇಲ್ಲಿ ಸೆಲೆಕ್ಟ್ ಮಾಡೋದು, ಕಲರಿಗೆ ಹೋಗೋದು, ಕಲರ್ ಕೊಡೋದು. ನೋಡಿ ಒಂದಕ್ಕೆ ಬೇಕಾದ್ರೆ ಒಂದಕ್ಕೆ ಮಾತ್ರ ಕಲರ್ ಚೇಂಜ್ ಮಾಡ್ಬೋದು. ನಾನು ಇದನ್ನು ವೈಟ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಇದನ್ನು ಎಲ್ಲಿ ಬೇಕಲ್ಲಿ ಡ್ರ್ಯಾಗ್ ಮಾಡಿ. ಎಸ್, ನೋಡಿ ಈಗ ಇದೊಂದು ಸಿಂಪಲ್, ವೆರಿ ಸಿಂಪಲ್ ಕಂಟೆಂಟ್ ಇದು. ಓಕೆ, ಇದು ತುಂಬಾ ಆಡ್ ಆಗಿಲ್ಲ, ತುಂಬಾ ಲೈಟು ಆಗಿಲ್ಲ, ಕರೆಕ್ಟ್ ಅಲ್ವಾ? ಈ ತರ ನೀವು ಕ್ರಿಯೇಟಿವ್ ಕಲೀರಿ. ನಾನು ಹೇಳ್ತಿರೋದು ಸೋಷಿಯಲ್ ಮೀಡಿಯಾವನ್ನ ಬೇರೆಯವ್ರ ರೀಲ್ಸ್ ನೋಡೋದಕ್ಕಿಂತ ನೀವು ಅದರಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ.
ಈ ತರ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾಗುತ್ತೆ ಗೊತ್ತಾ, ಹೊಸ ಹೊಸ ಐಡಿಯಾಸ್ ಸಿಗುತ್ತೆ. ಮುಂದೆ ಪ್ರಾಡಕ್ಟ್ ಬಗ್ಗೆ ಈ ತರ ಚೆನ್ನಾಗಿ ಎಡಿಟಿಂಗ್ ಮಾಡಿ ಚೆನ್ನಾಗಿ ಇನ್ಫಾರ್ಮೇಶನ್ ಹಾಕಿ ಮಾಡ್ಬೋದಲ್ವಾ. ಅವಾಗ ನಿಮ್ಗೆ ಏನಾಗುತ್ತೆ, ನಿಮ್ದು ಸ್ಟೇಟಸ್ ಇಡ್ಬೋದು, ಹಾ, ಕಸ್ಟಮರ್ಗೆ ಶೇರ್ ಮಾಡ್ಬೋದು, ಅದ್ರ ತಕ್ಕಂತೆ ರೀಲ್ಸ್ ಮಾಡ್ತಾ ಹೋಗ್ಬೋದು. ಅವಾಗ ಚೆನ್ನಾಗಿ ನಿಮ್ಗೆ ಏನಾಗುತ್ತೆ, ಆಡಿಯನ್ಸ್ಗೆ ರೀಚ್ ಆಗುತ್ತೆ, ನಿಮ್ಗೆ ರೆಸ್ಪಾನ್ಸ್ ಬರುತ್ತೆ. ಎಸ್, ಇಲ್ಲಿ ಈಗ ಸಾಂಗ್ ಇಲ್ಲ, ನಾನೇನ್ ಮಾಡ್ತೀನಿ, ಇಲ್ಲಿ ಸಾಂಗ್ ಸೆಲೆಕ್ಟ್ ಮಾಡ್ತೀನಿ. ಟ್ರೆಂಡಿಂಗ್ ಸಾಂಗ್ ಇಲ್ಲಿ ಸಿಗುತ್ತೆ ನಿಮ್ಗೆ ನೋಡಿ. ಇದೆಲ್ಲ ಟ್ರೆಂಡಿಂಗ್ ಸಾಂಗ್, ಅಂದ್ರೆ ಎಷ್ಟೆಷ್ಟು ಜನ ಅದಕ್ಕೆ ರೀಲ್ಸ್ ಮಾಡಿದ್ದಾರೆ ಅಂತ ಎಲ್ಲ ಬರುತ್ತೆ. ನಾನೀಗ ಇದನ್ನ ರೀಲ್ಸ್ ಸೆಲೆಕ್ಟ್ ಮಾಡ್ತೀನಿ. ಈಗ ಇದಕ್ಕೆ 5,600 ಜನ ರೀಲ್ಸ್ ಮಾಡಿದ್ದಾರೆ, ಹಾಗಾಗಿ ಈಗ ಇದು ಟ್ರೆಂಡಿಂಗ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಡೋ ಮುಂದೆ ಇಲ್ಲಿ ಬೇಕಾದ್ರೆ ಸ್ವಲ್ಪ ಕ್ಯಾಪ್ಷನ್ ಬರೀರಿ. ಏನ್ ಬರೀತೀನಿ ನೋಡಿ, ಈ 5 ವಿಷಯವನ್ನು ಮೊದಲು ತಲೆಯಿಂದ ತೆಗೆದು ಹಾಕಿ. ಯಾಕಂತಂದ್ರೆ ನಾನು ನಿಮ್ಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಐಡಿಯಾ ಕೊಡ್ತಾ ಇದ್ದೀನಿ, ಕಂಟೆಂಟ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ ಅನ್ನೋರಿಗೆ ಹೇಗೆ ಕಂಟೆಂಟ್ ಮಾಡ್ಬೋದು, ಯಾವ ರಿಲೇಟೆಡ್ ಮಾಡ್ಬೋದು. ಇದೇ ರೀತಿ ನಿಮ್ಮ ಪೇಜ್ ಏನ್ ಮಾಡಿದಿರಲ್ಲ, ಆ ಪೇಜಿಗೆ ತಕ್ಕಂತೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಬರೀ ಪೇಜ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಆಕ್ಟಿವ್ ಇಲ್ಲ, ನೀವೇನು ಪೋಸ್ಟ್ ಆಗ್ತಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗೊತ್ತಾಗುತ್ತೆ ಇವ್ರು ಫ್ರಾಡ್ ಮಾಡ್ತಾ ಇದ್ದಾರೆ, ಸುಮ್ನೆ ಇದು ಫೇಕ್ ಅಕೌಂಟ್ ಅಂತ. ಓಕೆ, ಹಾಗಾಗಿ ನೀವು ಅದ್ರಲ್ಲಿ ಆಕ್ಟಿವ್ ಆಗಿ ಇರಲೇಬೇಕು. ಇವಾಗ ತುಂಬಾ ಗೈಡ್ಲೈನ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ನೀವೇನಾದ್ರೂ ಆಕ್ಟಿವ್ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ರಿಸ್ಟ್ರಿಕ್ಟ್ ಆಗುತ್ತೆ. ಓಕೆ, ನನಗೆ ನಾನೇ ಟ್ಯಾಗ್ ಮಾಡ್ತೀನಿ. ನೋಡಿ, ನಾನು ಯಾವ ರೀತಿ ಎಲ್ಲ ಕ್ಯಾಪ್ಷನ್ ಬರೀತೀನಿ ಅಂತ ವಾಚ್ ಮಾಡಿ, ಅಥವಾ ನನ್ನ ಪೇಜಿಗೆ ಹೋಗಿ ಒಂದು ಸ್ವಲ್ಪ ವಿಸಿಟ್ ಮಾಡಿ, ಅವಾಗ ನಿಮ್ಗೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಹ್ಯಾಶ್ ಟ್ಯಾಗ್ ಅಂದ್ರೆ ವೆರಿ ಸಿಂಪಲ್. ಅದಕ್ಕೆ ತಕ್ಕಂತ ಹ್ಯಾಶ್ ಟ್ಯಾಗ್ ಬರಿತಾ ಹೋದ್ರೆ ಯಾರೆಲ್ಲ ಅದನ್ನ ರೀಚ್ ನೋಡ್ತಾ ಇರ್ತಾರಲ್ವಾ, ಅದಕ್ಕೆ ತಕ್ಕಂತೆ ಅದು ನಿಮ್ಗೆ ನಿಮ್ಮ ಕಂಟೆಂಟ್ ಬಂದು ಸಜೆಷನ್ ಮಾಡುತ್ತೆ ಅವರಿಗೆ. ಓಕೆ, ನಿಮ್ಮ ಫಾಲೋವರ್ಸಿಗೆ ಕೂಡ ಸಜೆಸ್ಟ್ ಮಾಡುತ್ತೆ. ನಿಮ್ಮ ಫಾಲೋವರ್ಸ್ ಇದ್ದವ್ರಿಗೆ ಫಾಲೋವರ್ಸ್ ಯಾರು ಇರ್ತಾರಲ್ಲ ಅವ್ರಿಗೂ ಸಜೆಸ್ಟ್ ಮಾಡುತ್ತೆ. ಅವ್ರೇನಾದ್ರು ನಿಮ್ಮ ಫಾಲೋವರ್ಸ್ ಏನ್ ಇರ್ತಾರಲ್ಲ, ಅವ್ರು ಏನಾದ್ರು ನಿಮ್ಮ ಕಂಟೆಂಟ್ಗೆ ಲೈಕ್ ಮಾಡಿದ್ರೆ ಅವರ ಫಾಲೋವರ್ಸ್ ಯಾರು ಇರ್ತಾರಲ್ಲ ಅವ್ರಿಗೂ ಸಜೆಷನ್ ಮಾಡುತ್ತೆ ಅದು. ಅದಕ್ಕೋಸ್ಕರ ನಾನು ಹೇಳಿದ್ದು, ನಿಮ್ಮ ಪೇಜ್ ಎಂಗೇಜ್ ಆಗ್ಬೇಕಾದ್ರೆ, ನಿಮ್ಮ ಪೇಜ್ ವೈರಲ್ ಆಗ್ಬೇಕಾದ್ರೆ ನೀವು ಬರೆಯುವಂತಹ ಕಂಟೆಂಟ್ ಮ್ಯಾಟರ್ ಆಗುತ್ತೆ, ನಿಮ್ಮ ಎಡಿಟಿಂಗ್ ಮ್ಯಾಟರ್ ಆಗುತ್ತೆ, ಸಾಂಗ್ ಸೆಲೆಕ್ಷನ್ ಮ್ಯಾಟರ್ ಆಗುತ್ತೆ, ನೀವು ಪೋಸ್ಟ್ ಮಾಡುವಂತ ಟೈಮ್ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನೀವು ಇದ್ರಲ್ಲಿ ಆಕ್ಟಿವ್ ಆಗಿ ಪ್ರತಿದಿನ ಒಂದೊಂದು ಕಂಟೆಂಟ್ ಮಾಡ್ತಾ ಹೋದಾಗೆ ನಿಮ್ಗೆ ಐಡಿಯಾಸ್ ಸಿಗೋದು. ಇಲ್ಲ ಅಂತಂದ್ರೆ ನಿಮಗೆ ಒಂದೇ ದಿನದಲ್ಲಿ ರಿಸಲ್ಟ್ ಸಿಗ್ಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಟು ಮಾಡಬೇಡಿ. ಬಟ್ ಇದನ್ನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ತಕೊಂಡು ಮಾಡಿದಾಗ ನಿಮಗೆ ಖಂಡಿತ ಮುಂದೆ ದೊಡ್ಡ ರಿಸಲ್ಟ್ ಸಿಗತ್ತೆ, ಬಿಲೀವ್ ಮಿ. ಸೊ ನಾನೀಗ ಲೈವ್ ಆಗಿ ತೋರಿಸಿದ್ದೀನಲ್ವಾ, ಕಸ್ಟಮರ್ ಆರ್ಡರ್ ಸಿಕ್ಕಿದ್ದು, ಲೀಡ್ಸ್ ಬಂದಿದ್ದು. ಓಕೆ, ಎಸ್, ಲೊಕೇಶನ್ ಬೇಕಾದ್ರೆ ಲೊಕೇಶನ್ ಮಾಡ್ಬೋದು. ಆ ಲೊಕೇಶನ್ ವೈಸ್ ಜಾಸ್ತಿ ವೈರಲ್ ಆಗುತ್ತೆ. ಆ ಲೊಕೇಶನ್ ಸೆಟ್ ಮಾಡಲ್ಲ. ಬೇರೆಯವರಿಗೆ ಟ್ಯಾಗ್ ಮಾಡ್ಬೋದು, ಬೇರೆಯವರ ಪೇಜ್ಗೆ ಕೊಲಾಬ್ರೇಟ್ ಮಾಡ್ಬೋದು. ನಂತರ ನಿಮ್ಮ ಫೇಸ್ಬುಕ್ ಪೇಜ್ ಲಿಂಕ್ ಮಾಡಿದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಅದು ಲಿಂಕ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅಲ್ಲೂ ಕೂಡ ಅದು ವೈರಲ್ ಆಗುತ್ತೆ. ಓಕೆ, ಆಡಿಯನ್ಸ್ ಎವ್ರಿ ಒನ್ ಇಡಿ, ಯಾಕಂದ್ರೆ ಎವ್ರಿ ಒನ್ ಇಟ್ರೆ ಪಬ್ಲಿಕ್ ಹೋಗುತ್ತೆ. ನೆಕ್ಸ್ಟ್ ಸೇವ್ ಡ್ರಾಫ್ಟ್ ಕೊಟ್ರೆ ಡ್ರಾಫ್ಟ್ ಅಲ್ಲಿ ಇರುತ್ತೆ, ನಿಮ್ಗೆ ಮತ್ತೆ ಶುರುವಿನ ಮಾಡಬೇಕಾಗಿಲ್ಲ. ಅದಕ್ಕೆ ಹೋಗಿ ಡ್ರಾಫ್ಟಿಗೆ ಹೋಗಿ ಮತ್ತೆ ಎಡಿಟ್ ಮಾಡಿ ಮತ್ತೆ ಪಬ್ಲಿಷ್ ಮಾಡ್ಬೋದು. ಶೇರ್ ಕೊಡ್ತೀನಿ ನೋಡಿ, ಈಗ ಶೇರ್ ಆಯ್ತು. ಓಕೆ, ಈ ತರ ನೀವು ಕ್ರಿಯೇಟಿವ್ ಆಗಿ ಒಂದೊಂದು ಕಂಟೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, 100% ಆಗತ್ತೆ. ಇದೇ ರೀತಿ ನಿಮ್ಮ ಫೇಸ್ಬುಕ್ ಪೇಜ್ ಇದೆ ಅಲ್ವಾ, ಫೇಸ್ಬುಕ್ ಪೇಜ್ ಸುಮ್ಮನೆ ಕ್ರಿಯೇಟ್ ಮಾಡಿ ಇಡಬೇಡಿ, ಅದರಲ್ಲೂ ಕೂಡ ಪೋಸ್ಟ್ ಹಾಕಿ ಕಂಟೆಂಟ್ ಹಾಕ್ತಾ ಇರಿ. ನನ್ನ ಪೇಜ್ ಯಾವ್ದಿದೆ, ಹೆಲ್ತ್ ವೆಲ್ ಸಕ್ಸಸ್ ನೋಡೋಣ. ಇಲ್ಲಿ ಹೋಗಿ ಇಲ್ಲಿ ಮೋರ್ ಆಪ್ಷನ್ ಅಲ್ಲಿ ವಿಡಿಯೋಸ್ ಬರುತ್ತೆ, ವಿಡಿಯೋಸ್ ಅಲ್ಲಿ ಕ್ರಿಯೇಟ್ ರೀಲ್ ಬರುತ್ತೆ. ಅದನ್ನೇ ಬೇಕಾದ್ರೆ ಮಾಡ್ಬೋದು. ಯಾವುದು ನಿಮ್ದು ಆಲ್ರೆಡಿ ಯಾವ್ದು ಮಾಡಿರ್ತೀರಲ್ಲ ಅದನ್ನೇ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಸೆಲೆಕ್ಟ್ ಮಲ್ಟಿಪಲ್ ಗ್ಯಾಲರಿಯಲ್ಲಿ ಎಲ್ಲಿ ಸೇವ್ ಆಗಿದೆ ಅಂತ ನೋಡಿ. ಆಪ್ಷನ್ಸ್ ಇದೆ ನಿಮ್ಗೆ, ಯಾವ್ದ್ರಲ್ಲಿ ಇನ್ಶಾರ್ಟ್ ಅಲ್ಲಿ ಇತ್ತಲ್ಲ. ಓಕೆ, ಇನ್ಶಾರ್ಟ್
ಸೇಮ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ರೀಲ್ಸ್ ಮಾಡಿದ್ರಲ್ಲ ಅದೇ ರೀತಿ ನಿಮಗೆ ಫೇಸ್ಬುಕ್ ಪೇಜ್ ಅಲ್ಲೂ ಕೂಡ ಮಾಡಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಇದೆ ಆಡಿಯೋ ಇದೆ, ಟೆಕ್ಸ್ಟ್ ಇದೆ, ಎಫೆಕ್ಟ್ಸ್ ಇದೆ, ಸ್ಟಿಕ್ಕರ್ಸ್ ಇದೆ. ನೋಡಿ ಎಫೆಕ್ಟ್ಸ್ ಅಲ್ಲಿ ಬೇರೆ ಬೇರೆ ಎಫೆಕ್ಟ್ಸ್ ಇದೆ. ಓಕೆ, ಇದ್ರಲ್ಲೂ ಸೇಮ್ ರೀಲ್ಸ್ ಮಾಡೋದು ಅದೇ ರೀತಿ. ಮತ್ತೆ ಇಲ್ಲಿ ಪೋಸ್ಟ್ ಕೂಡ ಮಾಡ್ತಾ ಹೋಗಿ ನಿಮ್ಮ ಪೇಜ್ ಅಲ್ಲಿ. ಬರೀ ಕ್ರಿಯೇಟ್ ಮಾಡಿ ಏನು ಮಾಡೋದಿದ್ರೆ ನಾನು ಹೇಳಿದ್ದಲ್ಲ, ಎಸ್ ಎಲ್ಲೋ ಸೇವ್ ಆಗಿರುತ್ತೆ. ನೀವು ಒನ್ಸ್ ಡ್ರಾಫ್ಟಿಗೆ ಬಂದ್ರೆ ಅದಾಗೆ ಇರುತ್ತೆ. ನೀವೇನೆಲ್ಲ ಸೆಟಪ್ ಮಾಡಿರ್ತೀರಾ ಅದಾಗೆ ಡ್ರಾಫ್ಟ್ ಅಲ್ಲಿ ಬರುತ್ತೆ ನೋಡಿ. 1 ಸೆಕೆಂಡ್. ಇದೇ ರೀತಿ ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲೂ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರಿ. ಯಾಕಂದ್ರೆ ನೀವು ಪೇಜ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಏನೂ ಮಾಡ್ತಾ ಇಲ್ಲ ಅಂತಂದ್ರೆ ಮೆಟಾದವ್ರು ನೋಡ್ತಾರೆ ನೀವು ಫೇಕ್ ಮಾಡ್ತಾ ಇದ್ದೀರಾ ಜನರಿಗೆ. ನೋಡಿ ಇಲ್ಲಿ ನನಗೆ ಬರುತ್ತೆ ಫಾಲೋವರ್ಸ್ ಅಲ್ಲಿ ಫ್ಲಾಗ್ಡ್ ಫಾಲೋ ಅಂತ ಬರುತ್ತೆ ನೋಡಿ. ಇವರೆಲ್ಲ ಏನ್ ಗೊತ್ತಾ, ಆನ್ಲೈನ್ ಬರೋದಿಲ್ಲ, ಸುಮ್ನೆ ಒಂದು ಅಕೌಂಟ್ ಮಾಡಿ ಬಿಟ್ಟವ್ರು. ಯಾವಾಗ್ಲೂ ಒಂದ್ಸರ್ತಿ ಆನ್ಲೈನ್ ಬರೋದು, ಅವ್ರದ್ದೇನು ಒಂದು ಪೋಸ್ಟ್ ಇಲ್ಲ, ಒಂದು ರೀಲ್ ಇಲ್ಲ, ಅವರೆಲ್ಲ ಫ್ಲಾಗ್ಡ್ ಅಂದ್ರೆ ಅವರು ಸ್ಪ್ಯಾಮ್ ಮಾಡ್ತಾ ಇದ್ದಾರೆ. ಅವ್ರದ್ದು ಸುಮ್ನೆ ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡಿದಾರೆ ನೋಡಿ, ಇವರಲ್ಲಿ ಏನಿಲ್ಲ ನೋಡಿ, ಒಂದು ಪ್ರೊಫೈಲ್ ಪಿಕ್ಚರ್ ಇಲ್ಲ, ಏನಿಲ್ಲ. ಹಾಗಾಗಿ ಏನಾಗುತ್ತೆ, ಇವ್ರದ್ದು ಸ್ಪ್ಯಾಮ್ ಅಂತ ರಿವ್ಯೂ ಆಗುತ್ತೆ ಇನ್ಸ್ಟಾಗ್ರಾಮ್. ಅದಕ್ಕೋಸ್ಕರ ನಾನು ಹೇಳಿದೆ, ನೀವು ಪೇಜ್ ಕ್ರಿಯೇಟ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ ಏನು ಮಾಡಿಲ್ಲ ಅಂದ್ರೆ ನಿಮ್ದು ಇದೇ ರೀತಿ ಬರುತ್ತೆ. ನಾನೀಗ ಇವರು ರಿಮೂವ್ ಮಾಡಿದ್ರೆ ನನ್ನ ಫಾಲೋವರ್ಸ್ ಇಂದ ಇವ್ರು ಹೋಗ್ತಾರೆ ನೋಡಿ. ಓಕೆ, ಸೊ ಹಾಗಾಗಿ ನಾನು ಹೇಳ್ತಿರೋದು ಇದನ್ನ ಸ್ವಲ್ಪ ಕಲೀರಿ, ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ನಿಮ್ಮ ಹತ್ರ ಎಲ್ಲರೂ ಕೆಪಾಸಿಟಿ ಇದೆ, ಖಂಡಿತ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಮೊಬೈಲ್ ಅಲ್ಲಿ, ನೋ ಪ್ರಾಬ್ಲಮ್. ಅದನ್ನ ಈ ತರ ಸ್ಕಿಲ್ಗೆ ಇಂಪ್ರೂವ್ಮೆಂಟ್, ಸ್ಕಿಲ್ಗೆ ಇನ್ವೆಸ್ಟ್ ಮಾಡಿ, ಫಾಲೋ ಮಾಡಿ. ಖಂಡಿತ ನಿಮ್ಮ ಬಿಸ್ನೆಸ್ಗೆ ನಾನು ಹೆಲ್ಪ್ ಮಾಡ್ತೀನಿ, ನೀವು ಇಂಟ್ರೆಸ್ಟ್ ಕೊಟ್ಟು ಫಾಲೋ ಮಾಡೋದಿದ್ರೆ ಮಾತ್ರ. ನಿಮ್ಗೆ ಇನ್ನಷ್ಟು ಬೇಕಾದ್ರೆ ಐಡಿಯಾ ಕೊಡ್ತೀನಿ. ಕಸ್ಟಮರ್ ಬೇಕಾ, ಆಡ್ ಕ್ರಿಯೇಟ್ ಮಾಡಿ, ಆಡ್ ರನ್ ಮಾಡಿ, ಕಸ್ಟಮರ್ ಅಲ್ಲೇ ಬಿಸ್ನೆಸ್ ತೆಗಿಬಹುದು ಸಿಕ್ಕಾಪಟ್ಟೆ. ಲೇಡೀಸಿಗಂತೂ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ನೀವು ಸರಿಯಾಗಿ ಮಾಡೋದಿದ್ರೆ. ನೋಡಿ ಈಗ ಡ್ರಾಫ್ಟ್ ಅಲ್ಲಿ ಇರುತ್ತೆ ಅಂತ ಹೇಳಿದಲ್ಲ, ಇಲ್ಲಿ ಡ್ರಾಫ್ಟ್ ಅಲ್ಲಿ ಇದೆ. 1 ಸೆಕೆಂಡ್. ನೋಡಿ ಡ್ರಾಫ್ಟ್ ಅಲ್ಲಿ ಆಲ್ರೆಡಿ ನಂದು ಡ್ರಾಫ್ಟ್ ಅಲ್ಲಿ ಸೇವ್ ಆಗಿದೆ ಬೈ ಮಿಸ್ಟೇಕ್ ಆಗಿ. ಇಲ್ಲೇ ಹೋಗಿ ಮತ್ತೆ ಏನ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಅದೇ ರೀಲಿಗೆ ಹೋಗಿ ಮತ್ತೆ ಎಡಿಟ್ ಮಾಡ್ಬೋದು. ಎಸ್, ಇದನ್ನ ಪ್ರಾಕ್ಟೀಸ್ ಮಾಡಿ, ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ಒಂದೇ ದಿನದಲ್ಲಿ ಅರ್ಥ ಆಗೋದಿಲ್ಲ. ನನ್ನ ಪ್ರೀವಿಯಸ್ ಅಷ್ಟು ವಿಡಿಯೋಸ್ ಅನ್ನ ವಾಚ್ ಮಾಡಿ, 1 by 1 ರಿವ್ಯೂ ಮಾಡಿ, ಪಾಸ್ ಮಾಡಿ ಅರ್ಥ ಆಗಿಲ್ಲ ಅಂದ್ರೆ ಅಗೇನ್ ವಾಚ್ ಮಾಡಿ. ಅದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಬರ್ತಾ, ಏನಾದ್ರು ಅರ್ಥ ಆಗಿಲ್ವಾ, ಡೈರೆಕ್ಟ್ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಬಟ್ ಇದನ್ನ ಪ್ರತಿಯೊಬ್ರು ಕೂಡ ಕಲ್ತು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಸಾಕಷ್ಟು ಆಡಿಯನ್ಸ್ ಅನ್ನ ರೀಚ್ ಮಾಡ್ಬೋದು. ಹಾಗಾಗಿ ನಾನು ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಯಾಕಂದ್ರೆ ಈ ಕ್ಲಾಸ್ ಅನ್ನ ಯಾರು ಕೊಡೋದಿಲ್ಲ. ಓಕೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀರಾ, ಬಟ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ. ಇವತ್ತೆಲ್ಲರೂ ಕೂಡ ಸೋಷಿಯಲ್ ಇನ್ಫ್ಲುಯೆನ್ಸರ್ ಫಾಲೋವರ್ಸ್ ಬರ್ಲಿಕ್ಕೆ, ಅವ್ರೊಂದು ಸೆಲೆಬ್ರಿಟಿ ಆಗ್ಲಿಕ್ಕೆ ರೀಸನ್ ಏನು, ಅವ್ರ ಬೇಸಿಕ್ ಇಂದಾನೆ ಇದೇ ಮಾಡಿ 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 ಕಂಟೆಂಟ್ ಮಾಡಿ 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 ಇವತ್ತು ಅವ್ರು ಏನಾಗಿದ್ದು ಒಂದೊಂದು ದೊಡ್ಡ ಮಟ್ಟ ರೀಚ್ ಆಗಿರೋದು. ಓಕೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೆಪಾಸಿಟಿ ಇದೆ, ಇದನ್ನ ಒಂದು ಸೈಡ್ ಅಲ್ಲಿ ಮಾಡ್ತಾ ಬನ್ನಿ. ಅದು ಯಾವಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ನೀವೆಲ್ಲರೂ ಕೂಡ ಇದನ್ನ ಪ್ರಾಪರ್ ಆಗಿ ಕಲ್ತು ನ್ಯೂ ಜಾಯಿನಿಗಳನ್ನ ಫೋಕಸ್ ಮಾಡಿ, ನೀವು ನ್ಯೂ ಜಾಯಿನಿಂಗ್ ಫೋಕಸ್ ಮಾಡ್ತೀರಾ ಅಂತಂದ್ರೆ ನಾನು ನ್ಯೂ ಜಾಯಿನಿಂಗ್ ಅಂತಾನೆ ಬೇಕಾದ್ರೆ ನ್ಯೂ ಸೆಷನ್ ಕಂಡಕ್ಟ್ ಮಾಡ್ತೀನಿ, ಬಿಸ್ನೆಸ್ ಅಪರ್ಚುನಿಟಿ. ಅದಕ್ಕೆ ಕನೆಕ್ಟ್ ಮಾಡಿ ಬಿಟ್ರೆ ನಿಮ್ಗೆ ಡಿಫಾಲ್ಟ್ ನ್ಯೂ ಜಾಯಿನ್ ಸಿಕ್ತಲ್ವಾ. ಅದೇ ನ್ಯೂ ಜಾಯಿನಿಗೆ ಏನ್ ಮಾಡ್ಬೋದು, ನೀವು ಮತ್ತೆ ಎಕ್ಸ್ಪ್ಲೇನ್ ಮಾಡೋಂತ ಅವಶ್ಯಕತೆ ಇಲ್ಲ. ನನ್ನ ಪಾರ್ಟ್ 1 ಇಂದ ಪಾರ್ಟ್ 10 ವಿಡಿಯೋಸ್ ಇದೆ. ಹೌ ಟು ಲಾಗಿನ್, ಹೌ ಟು ಕ್ಲಿಯರ್ KYC, ಪಾನ್, ಬ್ಯಾಂಕ್ ಪಾಸ್ಬುಕ್. ಅದಕ್ಕೆಲ್ಲರೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಅದ್ರಲ್ಲಿ ಅವ್ರಿಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಹೌ ಟು ಶಾಪ್, ಅವರ ಶಾಪ್ ಮಾಡೋದನ್ನ ಅವರೇ ಪ್ರಾಕ್ಟೀಸ್ ಮಾಡಿದ್ರೆ ಅವರೇ ಶಾಪಿಂಗ್ ಮಾಡ್ತಾರೆ. ಅವ್ರಿಗಂದ ತಿಳಿಸ್ಕೊಟ್ರೆ ಸಾಕು ಹೇಗೆ ಆರ್ಡರ್ ಮಾಡೋದು. ಅಗೇನ್ 50% ಆಫರ್ ಹೇಗೆ ಸಿಗುತ್ತೆ, ಲಾಯಲ್ಟಿ ಅಂದ್ರೆ ಏನು, ಲಾಯಲ್ಟಿ ಬೆನಿಫಿಟ್ ಏನು, ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಇನ್ಕಮ್ ಮಾಡ್ಬೇಕಾ, ಬಿಸ್ನೆಸ್ ಮಾಡ್ಬೇಕಂತ ಇರ್ತಾರಲ್ಲ ಅವ್ರಿಗೆ ಇನ್ಕಮ್ ಮಾಡ್ಬೇಕಾ, ಯಾವ ರೀತಿ ಇನ್ಕಮ್ ಬರುತ್ತೆ, 2 ಪಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಕಸ್ಟಮರ್ ಬೇಸ್ ಅಲ್ಲಿ, ಇನ್ನೊಂದು ನೆಟ್ವರ್ಕ್ ಬೇಸ್ ಅಲ್ಲಿ. ಇದನ್ನ ನೀವು ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ, ನಿಮ್ ಟೀಮಿಗೆಲ್ಲ ಇದನ್ನ ಪ್ರಾಪರ್ ಆಗಿ ತಿಳಿಸ್ಕೊಟ್ರೆ, ಅದನ್ನ
ಲಿಂಕ್ ಅನ್ನ ಕಳಿಸಿ ಫಾಲೋ ಅಪ್ ಮಾಡಿದ್ರೆ ಅದ್ರಲ್ಲಿ ಯಾರಾದ್ರೂ ಒಬ್ರು ಪಕ್ಕಾ ಬಿಸ್ನೆಸ್ ಮಾಡೋರು ಸಿಕ್ಕೇ ಸಿಗ್ತಾರೆ. ಆ ನಂತರ ವರ್ಕ್ ಹೇಗ್ ಮಾಡೋದು ಅಂತ ಗೊತ್ತಾಗಿಲ್ವಾ, ನನ್ನ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಸ್ಟೆಪ್ಸ್ ಇದೆ, ಅದನ್ನ ಅವರಿಗೆ ತಿಳಿಸ್ಕೊಡಿ. ಅದೇ ಸ್ಟೆಪ್ಸ್ ಅಲ್ಲಿ ಫಾಲೋ ಮಾಡ್ತಾ ಹೋಗ್ತಾರೆ. ನಿಮ್ ಟೀಮ್ ಅಲ್ಲಿ ಓವರ್ ಆಲ್ 4 ಜನ ಇದನ್ನ ಸರಿಯಾಗಿ ಫಾಲೋ ಮಾಡ್ತಾ ಬಂದ್ರೆ ನಿಮ್ಮ ಟೈಟಲ್, ನಿಮ್ಮ ಬಿಸ್ನೆಸ್, ನಿಮ್ಮ ಇನ್ಕಮ್ ದೊಡ್ಡ ಮಟ್ಟದಲ್ಲಿ ನೀವು ಗ್ರೋತ್ ಮಾಡ್ಕೊಳ್ಬಹುದು. ಆದ್ರೆ ನೀವು ಇದನ್ನ ಇಂಟ್ರೆಸ್ಟೆಡ್ ಆಗಿ ಫೋಕಸ್ ಮಾಡಿ ಫಾಲೋ ಮಾಡಿದಾಗ ಮಾತ್ರ. ಓಕೆ, ಎಸ್, ಇದನ್ನ ಫಾಲೋ ಮಾಡಿ. ಅರ್ಥ ಆಗಿಲ್ಲ ಅಂದ್ರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಆಡ್ ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಾಗಿಲ್ಲ, ಆಡ್ ರನ್ ಮಾಡೋದು ಹೇಗಂತ ಅರ್ಥ ಆಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಪೇಜ್ ಕ್ರಿಯೇಟ್ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಕಂಟೆಂಟ್ ಕ್ರಿಯೇಟ್ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ಫಾಲೋ ಕಾಂಟ್ಯಾಕ್ಟ್ ಮಾಡಿ. ಪ್ರತಿ ಹಂತದಲ್ಲೂ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನೀವೇನ್ ಮಾಡ್ಬೋದು, ಪ್ರಾಡಕ್ಟ್ ಬಗ್ಗೆ ಸ್ಟಡಿ ಮಾಡಿ, ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಒಂದೇ ಪ್ರಾಡಕ್ಟ್ ಅನ್ನು ಇಟ್ಕೊಂಡು ನೀವು ಬೇಕಾದ್ರೆ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ಬೋದು. ಬೇರೆ ಏನು ಎಕ್ಸ್ಟ್ರಾ ತುಂಬಾ ಪ್ರಾಡಕ್ಟ್ ಬೇಕಾಗಿಲ್ಲ. ಒಂದೇ ಪ್ರಾಡಕ್ಟ್ ಅಲ್ಲಿ ಬೇಕಾದ್ರೆ ಎಕ್ಸ್ಪರ್ಟ್ ಆಗಿ ಒಂದೇ ಪ್ರಾಡಕ್ಟ್ ಅಲ್ಲಿ ಬೇಕಾದ್ರೆ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಟೀಮ್ ಅಲ್ಲಿ ಬೇರೆ ಬೇರೆ ಪ್ರೊಫೆಷನಲಿ ಡಾಕ್ಟರ್ಸ್ ಬರ್ಬೋದು, ಇಂಜಿನಿಯರಿಂಗ್ಸ್ ಬರ್ಬೋದು, ಬಿಸ್ನೆಸ್ ಓನರ್ ಬರ್ಬೋದು. ಅವ್ರಿಗೆಲ್ಲ ಟೈಮ್ ಇರೋದಿಲ್ಲ, ಅವ್ರಿಗೆಲ್ಲ ಹೊರಗಡೆ ಹೋಗಿ ಮಾಡ್ಲಿಕ್ಕೆ ಅಷ್ಟು ಪುರ್ಸೋತಿಲ್ಲ. ಬಟ್ ಅವರಿಗೆ ಮೊಬೈಲ್ ನಾಲೆಜ್ ಇರುತ್ತೆ, ಹೇಗ್ ಮಾಡೋದಂತ ಜಸ್ಟ್ ಐಡಿಯಾ ಕೊಟ್ರೆ ಸಾಕು. ನೆಕ್ಸ್ಟ್ ನಿಮ್ಮ ಟೀಮ್ ಅಲ್ಲಿ ಯಾರಾದ್ರು ಡಾಕ್ಟರ್ಸ್ ಬಂದ್ರ ವೆಲ್ನೆಸ್ ಪ್ರಾಡಕ್ಟ್ ಬಗ್ಗೆ ಒಂದು ಆಡ್ ರನ್ ಮಾಡಿ ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಆರ್ಡರ್ ಸಿಗುತ್ತೆ, ಈಸಿಸ್ಟ್ ಆರ್ಡರ್ ಸಿಗುತ್ತೆ. ಸರ್, ಯಾರಾದ್ರೂ ಬಿಸ್ನೆಸ್ ಓನರ್ ಬಂದ್ರು, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವ್ರಿಗೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಈ ಐಡಿಯಾಸ್ ಹೇಳ್ಕೊಟ್ರೆ ಪಕ್ಕ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವತ್ತೆಲ್ರಿಗೂ ಕೂಡ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ಎಲ್ಲಾ ಕಡೆ ಸರ್ಚ್ ಮಾಡ್ತಾ ಇದ್ದಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ಇನ್ನೊಂದ್ 2 ವರ್ಷ ಹೋದ್ರೆ ಎಲ್ರು ಕೂಡ ಇದನ್ನ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಿಮಗೆ ಕರೆಕ್ಟ್ ಇದನ್ನ ಸ್ಟಡಿ ಮಾಡಿ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ತಾ ಹೋಗ್ಬೋದು. ಏನೇ ನಿಮಗೆ ಕನ್ಫ್ಯೂಷನ್ಸ್, ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಯಾರನ್ನು ಜಾಯಿನ್ ಮಾಡಿಸ್ತಾ ಹೋಗ್ಬೇಡಿ. ಜಾಯಿನ್ ಮಾಡೋದಿದ್ರು ಅವರಿಗೆ ಸ್ಟೆಪ್ ಬೈ ಸ್ಟೆಪ್ಸ್ ಗೈಡ್ ಮಾಡ್ತಾ ಬನ್ನಿ. ಆಗ ಅದೇ ಸ್ಟೆಪ್ಸ್ ಅಲ್ಲಿ ಅವ್ರು ಫಾಲೋ ಮಾಡ್ತಾರೆ, ನಿಮ್ಗೆ ರಿಸಲ್ಟ್ ಸಿಗತ್ತೆ. ಓಕೆ, ಎಸ್,